ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರುವಂತಹ ಟಾಪಿಕ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ವಿವಿಧ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳು ಏನಿರ್ತವೆ ಇವುಗಳನ್ನು ನಾವು ಬೋತ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡ್ತೀವಿ. ಮೊದಲು ಯಾವ ಯಾವ ಆರ್ಟಿಕಲ್ಗಳನ್ನು ನೋಡ್ತೀವಿ ಅಂತ ನೋಡಿ, ತದನಂತರ ಈ ದಿನದ ಆರ್ಟಿಕಲ್ಗಳನ್ನು ಇನ್ ಡೀಟೇಲ್ ನೋಡೋಣ. ಈ ದಿನ ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ಗಳು ಇಲ್ಲಿದೆ. ಮೊದಲಿಗೆ ಬಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ PPP ಮಾದರಿಯನ್ನು ಅನುಷ್ಠಾನ ಮಾಡಿರುವಂಥದ್ದು. ಅದರಿಂದ ಅಂದರೆ ಆ ಒಂದು ನಿರ್ಧಾರಕ್ಕೆ ಜನ ಅಪೋಸ್ ಮಾಡಿದ್ದಾರೆ. ಅಂದರೆ ವಿಜಯಪುರದ ಒಂದು PPP ಇಶ್ಯೂ ಏನು, PPP ಅಂದರೆ ಇಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಒಂದು ಇಶ್ಯೂ ಏನಿದೆ, ಇದಕ್ಕೆ ಜನರಿಂದ ಕೆಲವಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಆ್ಯಂಡ್ ಆಲ್ಸೋ ದೇ ವೆಂಟ್ ಆನ್ ಸ್ಟ್ರೈಕ್. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ನೋಡುವಂಥದ್ದು ಕೋಲಾರದಲ್ಲಿ ನಾವು ಮೊನ್ನೆಯ ವಿಡಿಯೋದಲ್ಲಿ ನೋಡಿದಂತೆಯೇ ಖಾಸಗಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕದ ಒಂದು ಸ್ಥಾಪನೆ ನಡೆದಿದೆ. ಸೊ ಅದರ ಕುರಿತಾಗಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೋಡ್ತೀವಿ. ನಂತರ ನಾವು ನೋಡುವಂಥದ್ದು ಮೆಗಾ ಕೋಚಿಂಗ್ ಟರ್ಮಿನಲ್ ಅಟ್ ಯಲಹಂಕದಲ್ಲಿ ಮೆಗಾ ಕೋಚಿಂಗ್ ಟರ್ಮಿನಲನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದರ ಕುರಿತಾಗಿ ನೋಡ್ತೀವಿ. ಹಾಗೆಯೇ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಒಂದು ಒಪ್ಪಂದ ನಡೆದಿದೆ. ಸೊ ಆ ಒಪ್ಪಂದದ ಬಗ್ಗೆ ತಿಳ್ಕೊತೀವಿ. ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಹ್ಯಾಮರ್ ಮಿಸೈಲ್ ಅನ್ನುವಂತಹ ಮಿಸೈಲ್ ಏನಿದೆ ಇದರ ಒಂದು ಉತ್ಪಾದನೆಯ ಕುರಿತಾಗಿ ನಾವು ನೋಡ್ತೀವಿ. ಬಿಕಾಸ್ ಈ ಒಂದು ಹ್ಯಾಮರ್ ಮಿಸೈಲ್ ಏನಿದೆ ಇದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಆಗಿದೆ. ನಂತರ ನೋಡುವಂಥದ್ದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಬಗ್ಗೆ. ಗ್ರೇಟ್ ನಿಕೋಬಾರ್ನ ಒಂದು ಪ್ರಾಜೆಕ್ಟ್ ಏನಿದೆ, ಈ ಪ್ರಾಜೆಕ್ಟ್ಗೆ ಅನುಮತಿ ನೀಡಿರುವಂಥ ಕಾರಣ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಒಂದು ಕಡೆ ಪ್ರಿಲಿಮ್ಸ್ಗೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಇರ್ಬೋದು, ಇಲ್ಲ ಗ್ರೇಟ್ ನಿಕೋಬಾರ್ ಬಗ್ಗೆ ಇರ್ಬೋದು, ಅಲ್ಲಿ ಇರುವಂತಹ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ಇರ್ಬೋದು, ಆ ರೀತಿಯಾದ ಇನ್ಫಾರ್ಮೇಷನ್ಸ್ಗಳು ಬೇಕಾದರೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಈ ಒಂದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ಗೆ ಹಲವಾರು ಏನಂತೀವಿ ಅಪೋಸಿಷನ್ ಬಂದಿತ್ತು. ಅಂದರೆ ಎನ್ವಿರಾನ್ಮೆಂಟಲಿಸ್ಟ್ಗಳು ಏನಿದ್ದಾರೆ, ಪರಿಸರ ತಜ್ಞರು ಏನಿದ್ದಾರೆ, ಇವರು ಈ ಒಂದು ಪ್ರಾಜೆಕ್ಟನ್ನು ಮುಂದುವರಿಸಬಾರ್ದು ಅನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಸೊ ಅದರ ಕುರಿತಾಗಿ ಕೂಡ ನಾವು ಇಲ್ಲಿ ನೋಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ. ಸೊ ಇಷ್ಟು ನಾವು ಇವತ್ತು ಈ ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇದ್ದೀವಿ. ಈಗ ಮೊದಲನೇ ಆರ್ಟಿಕಲನ್ನು ನೋಡೋಣ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಫಾರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅ ವೆರಿ ಸೆನ್ಸಿಟಿವ್ ಇಶ್ಯೂ. ಇತ್ತೀಚೆಗಷ್ಟೇ ಏನಾಗಿತ್ತು ಅಂತಂದರೆ, ಕರ್ನಾಟಕ ಸರ್ಕಾರ ಬಂದು ರಾಜ್ಯದ ಕೆಲವು ಜಿಲ್ಲಾ ಆಸ್ಪತ್ರೆಗಳು ಏನಿರ್ತವೆ, ಅಂದರೆ ಗವರ್ನಮೆಂಟ್ ನಡೆಸ್ತಾ ಇರುವಂಥ ಜಿಲ್ಲಾ ಆಸ್ಪತ್ರೆಗಳು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪನ್ನು ಎನೇಬಲ್ ಮಾಡ್ತಾರೆ. ಈ ಒಂದು ಮಾದರಿಯಲ್ಲಿ ಈ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗಳಿಂದ ಇವುಗಳ ಕಾರ್ಯವನ್ನು ನಿರ್ವಹಿಸುವ ಒಂದು ಕುರಿತಾಗಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿತ್ತು. ಆ್ಯಂಡ್ ಕೆಲವಷ್ಟು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇದನ್ನು ಅನುಷ್ಠಾನ ಕೂಡ ಗೊಳಿಸಿತು. ಸೊ ಈ ಒಂದು ನಿರ್ಧಾರಕ್ಕೆ ಯಾಕೆ ಬಂದಿದ್ದು ಅಂತಂದರೆ, ಸಾರ್ವಜನಿಕ ಆಸ್ಪತ್ರೆಗಳ ಒಂದು ಸೇವದ ಗುಣಮಟ್ಟ ಏನಿದೆ, ಒಂದು ಸೇವೆಯ ಗುಣಮಟ್ಟ ಇದೆ, ಆ ಗುಣಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಆರೋಗ್ಯ ವ್ಯವಸ್ಥೆಯ ಒಂದು ಕಾರ್ಯಕ್ಷಮತೆಯನ್ನು ಸುಧಾರಿಸುವ ಉದ್ದೇಶವನ್ನು ಕೂಡ ಹೊಂದಿತ್ತು ಈ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು, ಅಥವಾ ಈ ಒಂದು ಸ್ಟೆಪ್ ಅಥವಾ ಈ ಒಂದು ಕ್ರಮ ಅಂತ ಹೇಳ್ಬೋದಾಗುತ್ತೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಹಲವಾರು ಜನ ಅಂದರೆ ಈಗ ಕೆಲವಷ್ಟು ಸಂಘಗಳು ಏನು ಮಾಡಿದ್ದಾವೆ ಅಂತಂದರೆ, ಈ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪನ್ನು ತರಬಾರ್ದು, ಇದರಿಂದ ಪೇಷಂಟ್ಸ್ಗೆ, ಇದರಿಂದ ವಲ್ನರಬಲ್ ಸೆಕ್ಷನ್ಸ್ ಏನಿರ್ತಾರೆ ಅವರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಂದು ಅಪವಾದವನ್ನು ನಾವು ಕೇಳಿದ್ವಿ. ಸೊ ಅದೇ ಇಲ್ಲಿ ಇಶ್ಯೂ ಇರುವಂಥದ್ದು. ಸೊ ಈಗ ನಮಗೆ ಇಶ್ಯೂ ಏನು ಅನ್ನೋದು ಗೊತ್ತಾಗಿದೆ. ಇನ್ನು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಈ ಒಂದು ಆರ್ಟಿಕಲ್ ಮೇನ್ಸ್ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಭಾರತದ ಇರ್ಬೋದು ಇಲ್ಲ ಕರ್ನಾಟಕದ ಒಂದು ಆರೋಗ್ಯ ಕ್ಷೇತ್ರ ಏನಿದೆ, ಹೆಲ್ತ್ ಸೆಕ್ಟರ್ ಏನಿದೆ, ಇದು ಯಾವ ರೀತಿಯಾಗಿ ಒಂದು ಅಭಿವೃದ್ಧಿಯನ್ನು ಹೊಂದಿದೆ, ಇಲ್ಲ ಯಾವ ರೀತಿಯಾಗಿ ಇದರಲ್ಲಿ ಸವಾಲುಗಳಿದೆ ಅನ್ನೋದರ ಕುರಿತಾಗಿ ಕ್ವೆಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಾವು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ರೆ ಹಲವಾರು ಬಾರಿ ಹೆಲ್ತ್ ಸೆಕ್ಟರ್ಗೆ ರಿಲೇಟ್ ಆಗಿರುವಂಥ ಕ್ವೆಶನ್ಸ್ಗಳನ್ನು ನೋಡ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲನ್ನು ನಾವು ನೋಡಬೇಕಾಗುತ್ತೆ. ನಮಗೆಲ್ಲ ತಿಳಿದಿರೋ ಹಾಗೇನೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಇದು ಒಂದು ರೇಷಿಯೋನ ಕೊಟ್ಟಿದ್ದಾರೆ. ಅಂದರೆ ಡಾಕ್ಟರ್ ಟು ಪೇಷಂಟ್ ರೇಷಿಯೋ ಹೇಗಿರಬೇಕು ಅಂದರೆ ಪ್ರತಿ 1000 ಜನಕ್ಕೆ ಒಂದು ಡಾಕ್ಟರ್ ರೀತಿಯಾಗಿ ಇರಬೇಕು ಅಂತ. ಆ್ಯಂಡ್ ಇದನ್ನು ನೋಡಿದ್ರೆ ಭಾರತದಲ್ಲಿ ಓವರಾಲ್ ಇಂಡಿಯಾದಲ್ಲಿ ನೋಡಿದಾಗ ಇದು ಸದ್ಯಕ್ಕೆ ಅಚೀವ್ ಆಗಿಲ್ಲ. ಬಟ್ ಕರ್ನಾಟಕಕ್ಕೆ ಬಂದಾಗ ಈ ಒಂದು ಡಾಕ್ಟರ್ ಪೇಷಂಟ್ ರೇಷಿಯೋ ಏನಿದೆ ಇದನ್ನು ನಾವು 2024ರಲ್ಲಿ ಅಚೀವ್ ಮಾಡಿದ್ದೀವಿ. ಓಕೆನಾ? ಅಂದರೆ ಪ್ರತಿ 1000 ಒಂದು ಏನು ಪೇಷಂಟ್ಗಳಿರ್ತಾರೆ ಅವರಿಗೆ ಒಬ್ಬ ಡಾಕ್ಟರ್ ಅನ್ನೋ ರೀತಿಯಾಗಿ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಇಲ್ಲಿ ಅವರ ಒಂದು ಅವೈಲಬಿಲಿಟಿ ಇದೆಯಾ ಅನ್ನೋದು, ಡಾಕ್ಟರ್ನ ಅವೈಲಬಿಲಿಟಿ ಇದೆಯಾ ಅನ್ನೋದಾಗುತ್ತೆ. ಮತ್ತು ಆ ಒಂದು ಡಾಕ್ಟರ್ಗೆ ಪೇಷಂಟ್ಗಳ ಒಂದು ಆಕ್ಸೆಸಿಬಿಲಿಟಿ ಇದೆಯಾ ಅನ್ನೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ.
ಅಷ್ಟೇ ಅದೇ ರೀತಿಯಾಗಿ ಅಫೋರ್ಡಬಿಲಿಟಿ ಇದೆಯಾ ಅಂತಂದರೆ 3 A's ಅಂತ ಏನು ಕರಿತೀವಿ, ಈ 3 ಅಲ್ಲಿ ಇದೆಯಾ ಅಂತ. ಜಸ್ಟ್ ಒಂದು ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿದ್ರೆ ಸಾಲೋದಿಲ್ಲ, ಬದಲಿಗೆ ಈ ಎಲ್ಲ 3 ಎಗಳು ಏನಿದಾವೆ ಅಂದರೆ ಅವೈಲಬಿಲಿಟಿ, ಆಕ್ಸೆಸಿಬಿಲಿಟಿ, ಅಫೋರ್ಡಬಿಲಿಟಿ, ಇದು 3 ಇದೆಯಾ ಅನ್ನೋದನ್ನ ಅದು ಕೂಡ ನಮಗೆ ಕ್ವೆಶನ್ ಆಗುತ್ತೆ. ಎಸ್ಪೆಷಲಿ ಇದು ಯಾವಾಗ ಬರುತ್ತೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ನೋಡಿದಾಗ ಈ ರೀತಿಯಾದ ಪ್ರಾಬ್ಲಮ್ಗಳನ್ನು ನಾವು ಹೆಚ್ಚಿನದಾಗಿ ನೋಡ್ಬೋದಾಗುತ್ತೆ. ಆ್ಯಂಡ್ ಇದರ ಜೊತೆಗೆ ಏನಾಗುತ್ತೆ, ಒಂದು ಈ ಪ್ರಾಬ್ಲಮ್ ಡಾಕ್ಟರ್ ಟು ಪೇಷಂಟ್ ರೇಷಿಯೋ ಪ್ರಾಬ್ಲಮ್ ಆದರೆ, ಎರಡನೇದಾಗಿ ಬಂದು ಗ್ರಾಮೀಣ ಪ್ರದೇಶದಲ್ಲಿ ಹೋದರೆ ಇನ್ಫ್ರಾಸ್ಟ್ರಕ್ಚರ್ಗಳ ಕೊರತೆ ಇರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಮೊದಲಿಗೆ ಬಂದು ಅಲ್ಲಿ ಹಾಸ್ಪಿಟಲ್ಗಳ ಇಲ್ಲದೆ ಇರುವಂಥದ್ದು, ಹಾಸ್ಪಿಟಲ್ ಬಿಲ್ಡಿಂಗ್ಗಳೇ ಇಲ್ಲದೆ ಇರ್ಬೋದು. ಎರಡನೇದಾಗಿ ಬಂದಾಗ ಬೇಕಾಗಿರುವಂಥ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳು ಏನಿರ್ತಾರೆ, ಅಂದರೆ ಈಗ ಸ್ಕ್ಯಾನಿಂಗ್ ಎಕ್ವಿಪ್ಮೆಂಟ್ ಇರ್ಬೋದು, ಇಲ್ಲ ಎಕ್ಸ್ರೇಗಳಿರ್ಬೋದು, ಈ ರೀತಿಯಾದ ಎಕ್ವಿಪ್ಮೆಂಟ್ಸ್ಗಳು ಇಲ್ಲದೆ ಇರೋದಿರ್ಬೋದು. ತದನಂತರ ನಾವು ನೋಡೋಕೆ ಹೋದರೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಲ್ಲಿ ಮೆಡಿಸಿನ್ಸ್ಗಳ ಅವೈಲಬಿಲಿಟಿ ಇದೆಯಾ ಅನ್ನೋದು, ಔಷಧಿಗಳು ಕರೆಕ್ಟಾಗಿ ಅಲ್ಲಿ ಇದೆಯಾ ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಕ್ವೆಶನ್ ಆಗಿದೆ. ಸೊ ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳು ಏನೇನಿದೆ ನಮ್ಮ ಭಾರತದ ಹೆಲ್ತ್ ಸೆಕ್ಟರಲ್ಲಿ, ಕರ್ನಾಟಕದ ಒಂದು ಹೆಲ್ತ್ ಸೆಕ್ಟರಲ್ಲಿ ಯಾವ ಒಂದು ಪ್ರಾಬ್ಲಮ್ಗಳಿದೆ, ಈ ಪ್ರಾಬ್ಲಮ್ಗಳನ್ನು ನಾವು ಕಡಿಮೆ ಮಾಡಬೇಕು ಆ್ಯಂಡ್ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡಬೇಕು. ಬಿಕಾಸ್ ನಮ್ಮ SDG ಏನಾಗುತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 3 ಏನು ಹೇಳುತ್ತೆ ಅಂತಂದರೆ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗನ್ನು ಮೇಂಟೈನ್ ಮಾಡಬೇಕು ಅಂತ. ಸೊ ಇದನ್ನು ನಾವು ಅಚೀವ್ ಮಾಡಬೇಕಂತಂದರೆ ಮೊದಲಿಗೆ ಆರೋಗ್ಯ ಕ್ಷೇತ್ರ ಏನಿದೆ, ಹೆಲ್ತ್ ಸೆಕ್ಟರ್ ಏನಿದೆ, ಇದನ್ನು ಇಂಪ್ರೂವ್ ಮಾಡಬೇಕು. ಬಟ್ ಈ ರೀತಿಯಾದ ಪ್ರಾಬ್ಲಮ್ಸ್ಗಳಿದೆ ಆ್ಯಂಡ್ ಸರ್ಕಾರ ಇದೆಲ್ಲದನ್ನು ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಅದರ್ ರೋಲ್ಸ್. ಗವರ್ನಮೆಂಟ್ ಅಂತ ಬಂದಾಗ ಕೇವಲ ಹೆಲ್ತ್ ಸೆಕ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ, ಬದಲಿಗೆ ಎಲ್ಲ ಒಂದು ಕ್ಷೇತ್ರಗಳನ್ನು ಅದು ನೋಡಬೇಕಾಗುತ್ತೆ. ಸೊ ಈ ರೀತಿಯಾಗಿರುವಾಗ ಏನಾಗುತ್ತೆ ಅಂತಂದರೆ ಸರ್ಕಾರ ಇಂಥ ಒಂದು ಪ್ರಾಬ್ಲಮ್ಗಳನ್ನು ಬಗೆಹರಿಸೋದಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಗೆ ಹೋಗುತ್ತೆ, ಅದರ ಒಂದು ಮೊರೆ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಹಲವಾರು ವಿಧಗಳು ಬರುತ್ತೆ. ಅಂದರೆ ಈಗ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅನ್ನೋದಿರ್ಬೋದು, ಇಲ್ಲ ಬಿಲ್ಡ್ ಓನ್ ಆಪರೇಟ್ ಟ್ರಾನ್ಸ್ಫರ್, ಈ ರೀತಿಯಾಗಿ ಇಲ್ಲ ಹೈಬ್ರಿಡ್ ಮಾಡೆಲ್ ಇರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಮಾದರಿಗಳಿದ್ದಾವೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ. ಬೇಸಿಕಲಿ ಏನಾಗುತ್ತೆ ಈ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಅಂತಂದರೆ, ಸರ್ಕಾರ ಒಂದು ಭೂಮಿ ಇರ್ಬೋದು, ಇಲ್ಲ ಮೂಲ ಸೌಕರ್ಯ ಮತ್ತು ಅನುದಾನವನ್ನು ಒದಗಿಸಿದ್ರೆ ಖಾಸಗಿ ಸಂಸ್ಥೆಗಳು ಅದಕ್ಕೆ ಬೇಕಾಗಿರುವಂಥ ಒಂದು ಸೇವೆಯ ವಿತರಣೆ ಇರ್ಬೋದು ಅಥವಾ ಅದರ ಒಂದು ನಿರ್ವಹಣೆಯ ಹೊಣೆಯನ್ನು ನಾವು ಹೊರ್ತವೆ ಅಂತ. ಅಂದರೆ ಇಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲ ಒಂದು ಏನಂತೀವಿ ಪ್ರೆಷರ್ ಏನಿದೆ ಅದು ಸರ್ಕಾರದ ಮೇಲಿರೋದಿಲ್ಲ. ಸರ್ಕಾರ ಮತ್ತು ಪ್ರೈವೇಟ್ ಕಂಪನೀಸ್, ಖಾಸಗಿ ಸಂಸ್ಥೆಗಳು ಏನಿರ್ತವೆ, ಎರಡೂ ಕೂಡ ಡಿವೈಡ್ ಮಾಡ್ಕೊತವೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಹೇಳಿರೋ ಥರನೇ ಯಾವುದೋ ಒಂದು ಹಾಸ್ಪಿಟಲ್ನ ಒಂದು ನಿರ್ಮಾಣ ಆಗಬೇಕು ಅಂತಂದರೆ ಸರ್ಕಾರ ಜಾಗವನ್ನು ಒದಗಿಸುತ್ತೆ. ಮತ್ತು ಬೇಕಾಗಿರುವಂತಹ ಹಣದಲ್ಲಿ ಒಂದು 50%, 60% ಸರ್ಕಾರ ಒದಗಿಸಿದೆ. ಮಿಕ್ಕಿರುವಂತಹ ಹಣವನ್ನು ಖಾಸಗಿ ಸಂಸ್ಥೆಗಳು ಹಾಕ್ಕೋಬೇಕು. ಆ್ಯಂಡ್ ಆಲ್ಸೋ ಅದರ ಮ್ಯಾನೇಜ್ಮೆಂಟ್ ಇರ್ಬೋದು, ಅಲ್ಲಿ ಏನೇ ಒಂದು ಸೇವೆಗಳನ್ನು ಒದಗಿಸ್ತಾ ಇದೆ ಅಂತಂದರೆ ಅದನ್ನು ಖಾಸಗಿ ಸಂಸ್ಥೆಗಳು ಮಾಡ್ತವೆ. ಸೊ ಇದು ಓವರ್ ಆಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಯಿತು. ಹಾಗಾದರೆ ಕರ್ನಾಟಕದ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಈ PPPಯ ಅವಶ್ಯಕತೆ ಯಾಕೆ ಅಂತಂದರೆ, ಒಂದು ಈಗಾಗಲೇ ಹೇಳಿರುವಂತಹ ಪ್ರಾಬ್ಲಮ್ಸ್ಗಳಿದೆ, ಇನ್ನು ಮತ್ತಷ್ಟು ಯಾಕೆ ಬೇಕು ಅಥವಾ ಇದರ ಒಂದು ಪರಿಣಾಮಗಳೇನು ಅನ್ನೋದನ್ನು ನಾವು ನೋಡೋಣ. ಸೊ ಮೊದಲಿಗೆ ಈಗ PPPಗಳನ್ನ ಈಗಾಗಲೇ ಹೇಳಿರೋ ಥರ ನಾನು ಒಂದು ಮೂಲ ಸೌಕರ್ಯಗಳೇನಿರುತ್ತೆ, ಬೇಸಿಕ್ ನೆಸೆಸಿಟೀಸ್ ಏನಿರುತ್ತೆ, ಅಂದರೆ ಬೇಸಿಕ್ ನೆಸೆಸಿಟಿ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ಗಳು. ಫಾರ್ ಎಕ್ಸಾಂಪಲ್ ಈಗ ನಾವು ತೊಗೊಂಡ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂಥ ಹಾಸ್ಪಿಟಲ್ಗಳ ಬಿಲ್ಡಿಂಗ್ಗಳಿರ್ಬೋದು, ಇಲ್ಲ ನರ್ಸ್ಗಳಿಲ್ಲದೆ ಇರುವಂಥದ್ದಿರ್ಬೋದು, ಇಲ್ಲ ಡಾಕ್ಟರ್ಗಳು ಇಲ್ಲದೆ ಇರುವಂಥದ್ದಿರ್ಬೋದು. ಸೊ ಇವುಗಳನ್ನು ತಡೆಯೋದಕ್ಕೆ ಈ PPPಯ ಒಂದು ಮಾದರಿಗೆ ನಾವು ಹೋದರೆ ಏನಾಗುತ್ತೆ ಅಂತಂದರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ಗಳು ಸರಿಯಾಗಿ ಸಿಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಅರ್ಧ ಇನ್ವೆಸ್ಟ್ಮೆಂಟು ಖಾಸಗಿ ಸಂಸ್ಥೆಗಳಿಂದ ಬರುತ್ತೆ. ಆ್ಯಂಡ್ ಸೇವೆಯ ಒಂದು ನಿರ್ವಹಣೆ ಏನಿದೆ, ಸೇವೆಯನ್ನು ಒದಗಿಸುವ ಒಂದು ಜವಾಬ್ದಾರಿ ಏನಿದೆ, ಅದು ಖಾಸಗಿ ಸಂಸ್ಥೆಗಳಾಗಿ ಆಗಿರುವಂಥದ್ರಿಂದ ಅವು ಕ್ವಾಲಿಟಿಯನ್ನು ಎನ್ಶೋರ್ ಮಾಡುತ್ತವೆ. ಪ್ರೈವೇಟ್ ಕಂಪನೀಸ್ ಏನಕ್ಕೆ ಬೆಳೆಯುತ್ತೆ ಬೇಗ ಅಂತಂದರೆ ಅವರು ಕ್ವಾಲಿಟಿಯನ್ನು ಎನ್ಶೋರ್ ಮಾಡುವಂಥ ಕಾರಣ. ಓಕೆನಾ. ಫಾರ್ ಎಕ್ಸಾಂಪಲ್ ಈಗ ನಾವು ಇದರಲ್ಲಿ ಎಕ್ಸಾಂಪಲ್ ತೊಗೊಳಕ್ಕೆ ಹೋದರೆ, ಈಗ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ನಾವು ನೋಡಿದ್ರೆ CT ಸ್ಕ್ಯಾನ್ಗಳಿರೋದಿರ್ಬೋದು, MRIಗಳಿರೋದಿರ್ಬೋದು, ಇಲ್ಲ ಲ್ಯಾಬ್ಗಳನ್ನು ಒದಗಿಸೋದು, ಇವೆಲ್ಲ PPPಯ ಒಂದು ಮಾದರಿ ಅಂತ ಹೇಳ್ಬೋದು. ಎರಡನೇದಾಗಿ ನೋಡಿದಾಗ ಯಾಕೆ PPP ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಸರ್ಕಾರದ ಮೇಲೆ ಹಣದ ಒಂದು ಪ್ರೆಷರ್ ಏನಿದೆ, ಸರ್ಕಾರದ ಒಂದು ಫಿಸ್ಕಲ್ ಪ್ರೆಷರ್ ಏನಿದೆ, ಈ ಫಿಸ್ಕಲ್ ಪ್ರೆಷರನ್ನು ನಾವು ಕಡಿಮೆ ಮಾಡ್ಬೋದು. ಒಂದು ಹಣಕಾಸಿನ ಒಂದು ಒತ್ತಡ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು ಅನ್ನುವಂಥದ್ದು. ಮೂರನೇದಾಗಿ ನಾವು ನೋಡಿದಾಗ ಈಗಾಗಲೇ ಹೇಳಿರೋ ಥರ ಕ್ವಾಲಿಟಿ ಸರ್ವಿಸನ್ನು ನಾವು ಕೊಡ್ಬೋದು ಒಂದು ಕಡೆ, ಆ್ಯಂಡ್ ಆಲ್ಸೋ ಟೈಮ್ಲಿ ಸರ್ವಿಸನ್ನು ಒದಗಿಸ್ಬೋದು. ಒಂದು ಕಡೆ ಕ್ವಾಲಿಟಿ ಸರ್ವಿಸು, ಒಂದು ಕಡೆ ಟೈಮ್ಲಿ ಸರ್ವಿಸನ್ನು ನಾವು ಒದಗಿಸ್ತೀವಿ. ಏಕೆಂದರೆ ಹಲವಾರು ಬಾರಿ ನಾವು ನೋಡಿದಾಗ
ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಟೈಮಲ್ಲಿ ಸಾವನ್ನ ಆಗ್ತಾ ಇದ್ರು. ಅಂದರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಹೆಚ್ಚಾಗ್ತಾ ಇತ್ತು ಭಾರತದಲ್ಲಿ. ಬಟ್ ಈಗ ಕಡಿಮೆ ಆಗಿದೆ ಬಿಕಾಸ್ ಆಫ್ ದಿಸ್ PPP ಮಾಡೆಲ್ ಅಂತಾನೆ ಹೇಳ್ಬೋದಾಗುತ್ತೆ. ಅಲ್ಲಿ ಏನಂದ್ರೆ ಕ್ವಾಲಿಟಿ ಸರ್ವಿಸನ್ನು ಕೊಡ್ತೀವಿ, ಟೈಮ್ಲಿ ಸರ್ವಿಸ್ ಕೊಡ್ತೀವಿ, ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಸರ್ವಿಸನ್ನು ನಾವು ಕೊಡುವಂಥದ್ದು. ಮತ್ತು ನಾಲ್ಕನೇದಾಗಿ ನೋಡಿದಾಗ ಹೊಸ ಹೊಸ ತಂತ್ರಜ್ಞಾನಗಳನ್ನು ನಾವು ಅಳವಡಿಸ್ಕೋಬೋದು, ಟೆಕ್ನಾಲಜಿ ಇಂಪ್ಲಿಮೆಂಟೇಷನನ್ನು ಮಾಡ್ಬೋದು. ಏಕೆಂದರೆ ಈಗ ಇರುವಂಥ ಒಂದು AI ಒಂದು ಇದರಲ್ಲಿ AI ಒಂದು ಯುಗದಲ್ಲಿ AI ಆಧಾರಿತವಾದ ಡಯಾಗ್ನೋಸ್ಟಿಕ್ಸ್ ಇರ್ಬೋದು, ಇಲ್ಲ ಟೆಲಿಮೆಡಿಸಿನ್ಗಳನ್ನು ಕೊಡುವಂಥದ್ದಿರ್ಬೋದು, ಟೆಲಿಮೆಡಿಸಿನ್ನು AI ಡಯಾಗ್ನೋಸ್ಟಿಕ್ಸ್ ಮಾಡುವಂಥದ್ದು, ಇಲ್ಲ ಡಿಜಿಟಲ್ ಹೆಲ್ತ್ ಕಾರ್ಡ್ಗಳನ್ನು ಕೊಡುವಂಥದ್ದು. ಸೊ ಇದಕ್ಕೆಲ್ಲ ಈ ಒಂದು PPP ಮಾಡೆಲ್ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಮತ್ತು ಐದನೇದಾಗಿ ನೋಡಿದಾಗ ಸ್ಪೆಷಲೈಸೇಷನ್ಸ್ ಇರುವಂಥ ಡಾಕ್ಟರ್ಗಳು ಏನಿರ್ತವೆ, ಸ್ಪೆಷಲಿಸ್ಟ್ಗಳು ಏನಿರ್ತಾರೆ, ಇವರ ಒಂದು ಸೇವೆಯನ್ನು ಗ್ರಾಮೀಣ ಭಾಗದಲ್ಲಿ ನಾವು ಒದಗಿಸ್ಬೋದಾಗುತ್ತೆ. ಅಷ್ಟೇ ಅಲ್ದಿರ ಈ ರೂರಲ್ ಅರ್ಬನ್ ಡಿವೈಡ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಸೆಕ್ಟರ್, ರೂರಲ್ ಅರ್ಬನ್ ಡಿವೈಡ್ ಏನಿದೆ, ಈ ಒಂದು ರೂರಲ್ ಅರ್ಬನ್ ಡಿವೈಡನ್ನು ಕೂಡ ನಾವು ಇಲ್ಲಿ ಕಡಿಮೆ ಮಾಡ್ಬೋದು ಅನ್ನುವಂಥದ್ದು. ಓಕೆನಾ. ಸೊ ಇಷ್ಟು ಇದರ ಒಂದು PPPಯ ಒಂದು ಅಡ್ವಾಂಟೇಜಸ್ ಆಯಿತು. ಹಾಗಾದರೆ ಕೆಲವಷ್ಟು ಚಾಲೆಂಜಸ್ ಕೂಡ ಇರಬೇಕಲ್ವಾ. ಯಾಕೆ ಅಂತಂದರೆ PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಗುತ್ತೆ. ಪ್ರೈವೇಟ್ ಕಂಪನೀಸಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ಸರ್ಕಾರದ ಒಂದು ಕ್ಷೇತ್ರದಲ್ಲಿ ಪ್ರೈವೇಟ್ ಕಂಪನೀಸ್ ಇನ್ವಾಲ್ವ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಕೆಲವಷ್ಟು ಚಾಲೆಂಜಸ್ಗಳನ್ನು ನಾವು ನೋಡಬಹುದಾಗುತ್ತೆ. ಸೊ ಏನು ಈ ಚಾಲೆಂಜಸ್ ಅಥವಾ ಏನು ಈ ಸವಾಲುಗಳು ಅಂತಂದರೆ, ಯೂಶಲ್ ಆಗಿ ಪ್ರೈವೇಟ್ ಕಂಪನೀಸ್ ಏನರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತವೆ, ಅವಾಗೆ ಪ್ರಾಫಿಟ್ ಮೋಟಿವ್ ಇರುತ್ತೆ, ಕರೆಕ್ಟ್ ಅಲ್ವಾ. ಪ್ರೈವೇಟ್ ಸಂಸ್ಥೆಗಳು ಏನಿರ್ತವೆ ಇವಾಗ ಪ್ರಾಫಿಟ್ ಮೇಲೆ ಇದು ಮಾಡ್ತಾ ಇರ್ತವೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕೆಲವಷ್ಟು ಬಾರಿ ಕ್ವಾಲಿಟಿಯ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥ ಅಷ್ಟೇನೆ. ಯಾಕೆ ಅಂತಂದರೆ ಪ್ರಾಫಿಟ್ ಮೋಟಿವ್ ಇರುತ್ತೆ, ಅಲ್ಲಿ ಸರಿಯಾಗಿ ಅವ್ರಿಗೆ ಪ್ರಾಫಿಟ್ ಆಗ್ತಾ ಇಲ್ಲ ಅಂತಂದರೆ ಸರ್ವಿಸನ್ನು ಡಿನೈ ಮಾಡ್ಬೋದು ಅವ್ರಿಗೆ. ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಅಂದರೆ ಅದು ಪ್ರೊಟೆಸ್ಟ್ ಏನು ನಡೆದಿದೆ ಆ ಪ್ರೊಟೆಸ್ಟಲ್ಲಿ ಅದನ್ನೇ ಹೇಳಿರುವಂಥದ್ದು. ವಲ್ನರಬಲ್ ಸೆಕ್ಷನ್ಸ್ ಏನಿರ್ತಾರೆ, ಈಗ ವಿಮೆನ್ ಇರ್ಬೋದು, ಓಲ್ಡ್ ಏಜ್ ಪೀಪಲ್ ಇರ್ಬೋದು, ಇಲ್ಲ ಮಕ್ಕಳಿರ್ಬೋದು, ಇವರಿಗೆ ಕ್ವಾಲಿಟಿ ಇರುವಂಥ ಒಂದು ಒಳ್ಳೆಯ ಗುಣಮಟ್ಟದ ಸೇವೆಯನ್ನು ಒದಗಿಸೋದು ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ನೋಡಿದಾಗ ಗವರ್ನಮೆಂಟ್ನ ಒಂದು ನಿಯಂತ್ರಣ ಏನಿದೆ ಅದರ ಒಂದು ದುರ್ಬಲತೆ ಕಾಣಿಸುತ್ತೆ ಅನ್ನುವಂಥದ್ದು. ಅಂದರೆ ಈಗ ಏನು ಗವರ್ನಮೆಂಟ್ನ ಒಂದು ಅಡ್ಮಿನಿಸ್ಟ್ರೇಷನ್ ಏನಿದೆ, ಆಡಳಿತ ಏನಿದೆ, ಅದರಲ್ಲಿ ನಾವು ವೀಕ್ನೆಸ್ಸನ್ನು ಕಾಣ್ತೀವಿ ಅನ್ನುವಂಥದ್ದು. ಮತ್ತು ಮೂರನೇದಾಗಿ ನಾವು ನೋಡೋಕ್ಕೆ ಹೋದಾಗ ಇಲ್ಲಿ ಟ್ರಾನ್ಸ್ಪರೆನ್ಸಿಯ ಕೊರತೆ ಇರುತ್ತೆ. ಸರ್ಕಾರನಾದರೆ ನಾವು ಡಿಮ್ಯಾಂಡ್ ಮಾಡ್ಬೋದಾಗುತ್ತೆ, ನೀವೇನು ಮಾಡ್ತಾ ಇದ್ದೀರಾ ನಮಗೆ ಇದು ಕೊಡಿ, ಇಲ್ಲ RTIನ ಫೈಲ್ ಮಾಡೋದಿರ್ಬೋದು, ಈ ರೀತಿಯಾಗುತ್ತೆ. ಬಟ್ ಈಗ ಅಲ್ಲಿ ಪ್ರೈವೇಟ್ ಕಂಪನೀಸ್ಗಳು ಇನ್ವಾಲ್ವ್ ಆಗಿದೆ ಅಂತಂದರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಕರೆಕ್ಟಾಗಿದೆ, ಪಾರದರ್ಶಕತೆ ಇದೆ ಅನ್ನೋದನ್ನು ನಾವು ಇಲ್ಲಿ ಏನಂತೀವಿ ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾದರೆ ಮುಂದೆ ಏನು ಮಾಡಬಹುದು, ವೇ ಫಾರ್ವರ್ಡ್ ಏನು ಅಥವಾ ಸೊಲ್ಯೂಷನ್ ಏನು ಅಂತ ನಾವು ನೋಡಿದ್ರೆ, ಒಂದು ಸ್ಟ್ರಾಂಗ್ ರೆಗ್ಯುಲೇಟರಿ ಫ್ರೇಮ್ವರ್ಕನ್ನು ಇಡಬೇಕು. ಅಂದರೆ ಈಗ ಪ್ರೈವೇಟ್ ರೋಲ್ ಏನಿದೆ, ಖಾಸಗಿ ಸಂಸ್ಥೆಯ ಒಂದು ಸ್ಥಾನ ಏನಿದೆ ಅದನ್ನು ಕರೆಕ್ಟಾಗಿ ಮೊದಲೇನೆ ಆ ಒಂದು ಒಪ್ಪಂದಕ್ಕೆ ಬರುವ ಮುಂಚೆನೇ ಎಲ್ಲ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಒಂದು ಅಗ್ರಿಮೆಂಟಲ್ಲಿ ಫಾರ್ಮ್ ಮಾಡುವಂಥದ್ದು, ಮತ್ತು ಅದರ ಒಂದು ರೆಗ್ಯುಲೇಷನ್ಗೆ ಒಂದು ಫ್ರೇಮ್ವರ್ಕನ್ನು ಕೊಡುವಂಥದ್ದು. ಎರಡನೇದಾಗಿ ನಾವು ನೋಡಿದಾಗ ಒಂದು ಸ್ಪಷ್ಟ ಒಪ್ಪಂದದ ನಿಯಮಗಳನ್ನು ಇಡುವಂಥದ್ದು, ಮತ್ತು ಪಾರದರ್ಶಕವಾಗಿ ಟೆಂಡರ್ ಪ್ರಾಸೆಸ್ ಏನಿದೆ, ಟೆಂಡರ್ ಪ್ರಾಸೆಸನ್ನು ಟ್ರಾನ್ಸ್ಪರೆಂಟ್ ಮ್ಯಾನರಲ್ಲಿ ಮಾಡಬೇಕಾಗುತ್ತೆ. ತದನಂತರ ಔಟ್ಕಮ್ ಬೇಸ್ಡ್ ಪೇಮೆಂಟನ್ನು ಮಾಡಿ ಅಂತ. ಈ ಔಟ್ಕಮ್ ಬೇಸ್ಡ್ ಪೇಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಪ್ರೈವೇಟ್ ಕಂಪನೀಸ್ಗಳು ಏನಾದ್ರು ಸೇವೆಗಳನ್ನು ಚೆನ್ನಾಗಿ ಒದಗಿಸಿದರೆ, ಅಲ್ಲಿ ಔಟ್ಕಮ್ ಏನಾದ್ರು ಚೆನ್ನಾಗಿ ಬಂದಿದೆ, ಅಲ್ಲಿನ ಒಂದು ರಿಸಲ್ಟ್ ಚೆನ್ನಾಗಿದೆ ಅಂದರೆ ಓನ್ಲಿ ದೆನ್ ಆಗ ಮಾತ್ರನೇ ಅವ್ರಿಗೆ ಆ ಒಂದು ಪೇಮೆಂಟ್ ಹೋಗುವ ರೀತಿಗೆ, ಇಲ್ಲ ಅವ್ರು ಎಷ್ಟು ಔಟ್ಕಮನ್ನು ಕೊಡ್ತಾರೆ ಅದರ ಬೇಸಿಸ್ ಮೇಲೆ ಪೇಮೆಂಟ್ ಹೋಗೋ ಹಾಗೆ ಮಾಡಬೇಕು. ಇದರ ಜೊತೆಗೆ ಡಿಜಿಟಲ್ ಮಾನಿಟರಿಂಗನ್ನು ಮಾಡಿ ಅಂತ ಕೂಡ ನಾವು ಇಲ್ಲಿ ಸಜೆಷನನ್ನು ಕೊಡ್ಬೋದಾಗುತ್ತೆ. ಓವರ್ ಆಲ್ ಆಗಿ ನೋಡಿದಾಗ ಈ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆ ಇಟ್ ಇಸ್ ಅ ವೆರಿ ಗುಡ್ ಸ್ಟೆಪ್. ಬಟ್ ಆದರೆ ಏನು ಅಂತಂದರೆ ಅದರ ಒಂದು ರೆಗ್ಯುಲೇಷನ್ ಏನಿದೆ ಇಟ್ ಹ್ಯಾಸ್ ಟು ಬಿ ಮ್ಯಾನೇಜ್ ಪ್ರಾಪರ್ಲಿ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಇಂಡಿಯಾ ಗೆಟ್ಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನ್ ಇನ್ ಕೋಲಾರ, ವೇಮ್ಗಲ್ನಿಂದ ಎವರೆಸ್ಟ್ಗೆ ಲಗ್ಗೆ. ಈ ಒಂದು ಆರ್ಟಿಕಲ್ ಬಗ್ಗೆ ನಾವು ಮೊನ್ನೆ ಒಂದು ವಿಡಿಯೋದಲ್ಲಿ ಕೂಡ ನೋಡಿದ್ವಿ. ಕೋಲಾರದಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಪ್ರೈವೇಟ್ ಸೆಕ್ಟರ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನನ್ನು ನಿರ್ಮಿಸ್ತಾ ಇರುವಂಥದ್ದು. ಅದರ ಇನಾಗ್ರೇಷನ್ ನಿನ್ನೆ ನಡೆದಿದೆ, ಅಂದರೆ ಫೆಬ್ರವರಿ 17ನೇ ತಾರೀಕು ನಡೆದಿದೆ. ಆ್ಯಂಡ್ ಏನು ಇದರ ಒಂದು ಮತ್ತೊಂದು ವಿಶೇಷತೆ ಏನು ಅಂದರೆ, ಫಸ್ಟು ಇಟ್ ಇಸ್ ಅ ಫಸ್ಟ್ ಪ್ರೈವೇಟ್ ಫೈನಲ್ ಅಸೆಂಬ್ಲಿ ಲೈನ್, ಓಕೆನಾ, ಅದು ಒಂದು. ಎರಡನೇದಾಗಿ ನೋಡಿದಾಗ ಇದನ್ನು ಕಾರ್ಯರೂಪಕ್ಕೆ ಕೇವಲ 1.5 ವರ್ಷದಲ್ಲೇ ಇದನ್ನು ಕಾರ್ಯರೂಪಕ್ಕೆ ತಂದಿರುವಂಥದ್ದು. ಸೊ ವೆರಿ ಫಾಸ್ಟ್ ಅನ್ನೋದು. ಸೊ ಇಷ್ಟು ನಮಗೆ ಆ್ಯಕ್ಚುಲಾಗಿ ಇದು ನ್ಯೂಸಲ್ಲಿ ಏನಕ್ಕಿದೆ ಅನ್ನೋದಾಯಿತು.
ಇನ್ನು ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡಕ್ಕೆ ಹೋದರೆ ಏನು ಅಂತಂದರೆ, ಭಾರತ ದೀರ್ಘಕಾಲದಿಂದ ತನ್ನ ಒಂದು ರಕ್ಷಣಾ ಉಪಕರಣಗಳಿದೆ ಅಥವಾ ಯುದ್ಧೋಪಕರಣಗಳಿದೆ, ಇದನ್ನು ಎಲ್ಲಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದಿದ್ದು? ರಷ್ಯಾದಿಂದ. ಈಗಲೂ ನಾವು ನೋಡಿದ್ರೆ ಸುಮಾರು 95% ಯುದ್ಧೋಪಕರಣ ಭಾರತದಲ್ಲಿ ನಾವು ಬಳಸ್ತಾ ಇರೋದು ರಷ್ಯಾದಿಂದ ಏನದು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಇದನ್ನು ತಡಿಬೇಕು, ಭಾರತದಲ್ಲೇ ನಾವು ನಮ್ಮ ಒಂದು ರಕ್ಷಣಾ ಉಪಕರಣಗಳನ್ನು ಸಿದ್ಧಪಡಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ 2020ರಲ್ಲಿ ರಕ್ಷಣಾ ಉತ್ಪಾದನಾ ನೀತಿಯನ್ನು ತಂದಿದ್ದಾರೆ. ಸೊ ಇಲ್ಲಿ ಇದರ ಪ್ರಕಾರ ಏನು ಅಂತಂದರೆ, ದೇಶೀಯ ಉತ್ಪಾದನೆ ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಹೆಚ್ಚಾಗಿ ಒತ್ತು ನೀಡಲಾಗಿತ್ತು ಈ ಒಂದು 2020ಯಲ್ಲಿ ಬಂದಂತಹ ಡಿಫೆನ್ಸ್ ಪ್ರೊಡಕ್ಷನ್ ಪಾಲಿಸಿಯಲ್ಲಿ. ಸೊ ಅದೇ ಒಂದು ದೃಷ್ಟಿಯಲ್ಲೇನೆ ಈ ಒಂದು ಏನು ಪ್ರೈವೇಟ್ ಸೆಕ್ಟರ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನನ್ನು ಕೋಲಾರದಲ್ಲಿ ತಂದಿರುವಂಥದ್ದು. ಆ್ಯಂಡ್ ಇದು ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಈ ಹಿಂದೆ ಇದೇ ರೀತಿಯಾದ ಒಂದು ಪ್ರೈವೇಟ್ ಲೈನನ್ನು ಆಂಧ್ರ ಪ್ರದೇಶದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಮತ್ತು ಗುಜರಾತದಲ್ಲಿ ಮಾಡೋದಕ್ಕೆ ಹೋಗಿದ್ರು, ಬಟ್ ಅಲ್ಲಿ ಎಲ್ಲೂ ಸಕ್ಸಸ್ಫುಲ್ ಆಗಿಲ್ಲ. ಆದರೆ ಕರ್ನಾಟಕದಲ್ಲಿ ಇದು ಆಗಿದೆ, ಅಲ್ಲೆಲ್ಲ ವಿಫಲವಾಗಿದ್ದು ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ಆಗಿದೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಷಯ ಆಗುತ್ತೆ. ಎರಡನೇದಾಗಿ ನಾವು ನೋಡಿದಾಗ ಈ ಒಂದು ವೇಮ್ಗಲ್ನಲ್ಲಿ ಸ್ಥಾಪಿಸಿದಂಥ ಒಂದು ಘಟಕ ಏನಿದೆ, ಇದು ಪ್ರಪಂಚದಲ್ಲೇ ನೋಡಿದಾಗ 4ನೇ ಘಟಕ. ಇಡೀ ಪ್ರಪಂಚದಲ್ಲಿ ಇದು 4ನೇ ಘಟಕ. ಒಂದು ಫ್ರಾನ್ಸಲ್ಲಿದೆ, ಒಂದು ಅಮೇರಿಕಾದಲ್ಲಿದೆ, ಒಂದು ಬ್ರೆಜಿಲಲ್ಲಿದೆ. ಒಂದು ಅಮೇರಿಕಾ, ಒಂದು ಫ್ರಾನ್ಸಲ್ಲಿ, ಒಂದು ಬ್ರೆಜಿಲಲ್ಲಿ ಇದೆ. ಸೊ ಈ 3 ಬಿಟ್ಟರೆ ಭಾರತದಲ್ಲಿ ಅದು ಕೋಲಾರದಲ್ಲೇ ಇರುವಂಥದ್ದು 4ನೆಯ ಒಂದು ಫೆಸಿಲಿಟಿ ಆಗಿರುತ್ತೆ. ಅದು ಏನು ಪ್ರೈವೇಟ್ ಸೆಕ್ಟರ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನ್ ಆಗಿರುತ್ತೆ. ಆ್ಯಂಡ್ ಇದು ಏನು ಅಂತಂದರೆ, ನಮ್ಮ ಒಂದು ಮೇಕ್ ಇನ್ ಇಂಡಿಯಾದ ಒಂದು ಧ್ಯೇಯ ಏನಿದೆ ಅದಕ್ಕೆ, ಮತ್ತು ಆತ್ಮನಿರ್ಭರ್ ಭಾರತ್ ಏನಿದೆ ಇದರ ಒಂದು ಧ್ಯೇಯಕ್ಕೆ ಕೂಡ ಇದು ಅಲೈನ್ ಆಗಿದೆ ಅನ್ನೋದನ್ನು ನಾವು ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದೇ ಒಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ಏನು FDIಗಳು ಏನು ಬರುತ್ತೆ, ವಿದೇಶಿ ಹೂಡಿಕೆಗಳು ಏನು ಬರುತ್ತೆ, ಇದನ್ನು ಡಿಫೆನ್ಸ್ ಸೆಕ್ಟರಲ್ಲಿ ಆಲ್ಮೋಸ್ಟ್ 74%ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆನಾ. ಸೊ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಕೂಡ ತರ್ತಾ ಇದ್ದಾರೆ. ಸೊ ದಟ್ ಪ್ರೈವೇಟ್ ಸೆಕ್ಟರ್ಗಳೇನಿದೆ, ಖಾಸಗಿ ಸಂಸ್ಥೆಗಳು ಕೂಡ ಇವುಗಳಲ್ಲಿ ಭಾಗವಹಿಸ್ಬೋದು. ಸೊ ಅದರಿಂದ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ ಏನಿದೆ ಇದರ ಒಂದು ಕಾನ್ಸೆಪ್ಟ್ಗೆ ಮತ್ತಷ್ಟು ಉತ್ತೇಜನ ಸಿಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ. ಸೊ ಇಷ್ಟು ಆ್ಯಕ್ಚುಲ್ ಆಗಿ ಹಿನ್ನೆಲೆ ಆಯಿತು. ಇನ್ನು ನಮಗೆ ಈ ಒಂದು ಫೆಸಿಲಿಟಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗಾಗಲೇ ನಾನು ಇಲ್ಲಿ ಹೇಳಿದ್ದೀನಿ, ಇದು ಪ್ರಪಂಚದಲ್ಲೇ 4ನೆಯ ಒಂದು ಘಟಕ ಆಗಿದೆ. ಈ ರೀತಿಯಾದ ಒಂದು 4ನೇ ಘಟಕ ಆಗಿರೋದ್ರಿಂದ ಇದು ಭಾರತಕ್ಕೂ ಹೌದು, ಕರ್ನಾಟಕಕ್ಕೂ ಹೌದು, ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದಾಗುತ್ತೆ. ಇನ್ನು ಮತ್ತೆ ನಾವು ನೋಡಕ್ಕೆ ಹೋದರೆ, ಈ ಒಂದು ಏನು ಘಟಕ ಇದೆ, ಈ ಒಂದು ಕಾಪ್ಟರ್ ಜೋಡಣೆ ಘಟಕ ಏನಿದೆ, ಇಲ್ಲಿ H-125 ಹೆಲಿಕಾಪ್ಟರ್ಗಳನ್ನು ತಯಾರಿಸ್ತೀವಿ, ಅದರ ಒಂದು ಫೈನಲ್ ಅಸೆಂಬ್ಲಿ ಲೈನ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಈ H-25 ಹೆಲಿಕಾಪ್ಟರ್ಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ಮೊದಲಿಗೆ ನಾವು ನೋಡಿದಾಗ ಇದು ಏನಂತೀವಿ, ಜಗತ್ತಿನ ಎತ್ತರ ಶಿಖರವಾದ ಮೌಂಟ್ ಎವರೆಸ್ಟ್ ಮೇಲೆ ಇಲ್ಲಿದೆ ಏಕೈಕ ಹೆಲಿಕಾಪ್ಟರ್ ಅಂತ ಹೇಳ್ಬೋದು. ಸೊ ಓನ್ಲಿ ಹೆಲಿಕಾಪ್ಟರ್ ದಟ್ ಹ್ಯಾಸ್ ಲ್ಯಾಂಡೆಡ್ ಆನ್ ಮೌಂಟ್ ಎವರೆಸ್ಟ್ ಅಂತ. ಇದುವರೆಗೂ ಬೇರೆ ಯಾವ ಹೆಲಿಕಾಪ್ಟರ್ಗಳು ಈ ಒಂದು ಸಾಧನೆಯನ್ನು ಮಾಡೋದಕ್ಕಾಗಿಲ್ಲ, ಬಟ್ H-25 ಹೆಲಿಕಾಪ್ಟರ್ ಮಾಡಿದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ನಮ್ಮ ಒಂದು ರಕ್ಷಣಾ ಕ್ಷೇತ್ರ ಏನಿದೆ, ಡಿಫೆನ್ಸ್ ಸೆಕ್ಟರ್ ಏನಿದೆ, ಬಾರ್ಡರ್ಗಳಲ್ಲಿ ಇದರ ಒಂದು ಸರ್ವೈಲೆನ್ಸ್ ಅಥವಾ ಇದನ್ನು ಯುದ್ಧಗಳಲ್ಲಿ ಬಳಸೋದಕ್ಕೆ ಇರ್ಬೋದು, ಅದಕ್ಕೆಲ್ಲ ನಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಇಸ್ ಆಲ್ಸೋ ಯೂಸ್ ಫಾರ್ ಸಿವಿಲ್ ಪರ್ಪಸಸ್ಗೂ ಕೂಡ, ನಾಗರಿಕ ಒಂದು ಬಳಕೆಗೂ ಕೂಡ ಇದನ್ನು ಬಳಸ್ತೀವಿ. ಸೊ ಓವರಾಲ್ ಆಗಿ ನೋಡಿದಾಗ ನಮ್ಮ ಬೋತ್ ರಕ್ಷಣಾ ಕ್ಷೇತ್ರಕ್ಕೂ ಆಗುತ್ತೆ ಮತ್ತು ನಮ್ಮ ಒಂದು ನಾಗರಿಕ ಬಳಕೆಗೂ ಈ ಒಂದು ಹೆಲಿಕಾಪ್ಟರ್ಗಳು ಏನಂತೀವಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಒಂದು ಏನು ಘಟಕ ಇದೆ, ಕೋಲಾರದಲ್ಲಿ ಇರುವಂಥ ಘಟಕ ಏನಿದೆ, ಈ ಘಟಕದಲ್ಲಿ ನೆಕ್ಸ್ಟ್ 2027 ನೆಕ್ಸ್ಟ್ 1 ವರ್ಷದಲ್ಲಿ ಸುಮಾರು 10 H-125 ಹೆಲಿಕಾಪ್ಟರ್ಗಳನ್ನು ಉತ್ಪಾದಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಇದೇ ರೀತಿಯಾಗಿ ನೋಡಿದಾಗ ಸುಮಾರು 500 ಹೆಲಿಕಾಪ್ಟರ್ಗಳನ್ನು 20 ವರ್ಷಗಳಲ್ಲಿ ನಾವು ಇದು ಮಾಡ್ತೀವಿ, 20 ಇಯರ್ಸಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಕೇವಲ ಇದು ಭಾರತದ ಒಂದು ಉಪಯೋಗಕ್ಕೆ ಅಷ್ಟೇ ಅಲ್ಲ, ಇಡೀ ಸೌತ್ ಏಷ್ಯಾಗೆ ಇದನ್ನು ನಾವು ರಫ್ತು ಕೂಡ ಮಾಡ್ತೀವಿ, ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ನಮಗೆ ವಿತ್ ರೆಸ್ಪೆಕ್ಟ್ ಲೈಕ್ ಮೇನ್ಸಲ್ಲಿ ನಾವು ಬರೆಯುವಾಗ ಈ ಒಂದು ಪಾಯಿಂಟ್ಸನ್ನು ಬರೆದ್ರೆ ನಮ್ಮ ಒಂದು ಆನ್ಸರ್ಗೆ ಎಡ್ಜ್ ಸಿಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇದನ್ನು ನಾವು ನೋಡಿದ್ದೀವಿ. ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಯಲಹಂಕದಲ್ಲಿ ಶೀಘ್ರದಲ್ಲಿಯೇ ಮೆಗಾ ಕೋಚಿಂಗ್ ಟರ್ಮಿನಲ್, 5,750 ಕೋಟಿ ವೆಚ್ಚದ ಟರ್ಮಿನಲ್ಗೆ ಶೀಘ್ರ ಟೆಂಡರ್, ಗೋರಿಪಾಳ್ಯ ಹೊಸಳ್ಳಿ ರೈಲ್ವೆ ಮೇಲ್ಸೇತುವೆ ಉದ್ಘಾಟಿಸಿದ ಸಚಿವ ಸೋಮಣ್ಣ. ಸೊ ಇಲ್ಲಿ ನಮಗೆ ಯಾಕೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದು ಇನ್ಫ್ರಾಸ್ಟ್ರಕ್ಚರ್ ಟಾಪಿಕ್ಗೆ ಬರುತ್ತೆ. ಓಕೆನಾ.
ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಬೆಳವಣಿಗೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಎಕ್ಸಾಂಪಲನ್ನು ಕೊಡೋದಿರ್ಬೋದು, ಇಲ್ಲ ಕರ್ನಾಟಕದಲ್ಲಿ ಯಾವ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ಕ್ರಮವನ್ನು ತಗೋತಾ ಇದ್ದಾರೆ ಅಂತ ಅಂದಾಗ ಇದನ್ನು ನಾವು ಕೋಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಇಲ್ಲಿ ವಿಷಯ ಏನು ಅಂತಂದರೆ, ಯಲಹಂಕದಲ್ಲಿ ಭಾರತೀಯ ರೈಲ್ವೆ ಒಂದು ಮೆಗಾ ಕೋಚಿಂಗ್ ಟರ್ಮಿನಲ್ ಅನ್ನು ನಿರ್ಮಿಸೋದಕ್ಕೆ ಅನುಮೋದನೆಯನ್ನು ನೀಡಿರುವಂಥದ್ದು. ಸೊ ಈ ಯೋಜನೆ ಏನಿದೆ ಇದು ಬೆಂಗಳೂರು ನಗರದ ರೈಲು ಸಂಚಾರದ ಮೇಲೆ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಪ್ರಾಜೆಕ್ಟನ್ನು ಕೈಗೊಳ್ತಾ ಇರುವಂಥದ್ದು. ಈಗ ನಾವು ನೋಡಿದ್ರೆ ಬೆಂಗಳೂರಲ್ಲಿ ಮುಖ್ಯವಾಗಿ 2 ರೈಲ್ವೆ ಸ್ಟೇಷನ್ಗಳಿವೆ. ಅಂದರೆ ಒತ್ತಡ ಹೆಚ್ಚಿರುವಂಥ ರೈಲ್ವೆ ಸ್ಟೇಷನ್ ಯಾವುದು, ಒಂದು ಮೆಜೆಸ್ಟಿಕ್ಕಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಏನಿದೆ ಅದು ಬರುತ್ತೆ. ಎರಡನೇದಾಗಿ ನಾವು ನೋಡಿದಾಗ ಯಶವಂತಪುರ ರೈಲ್ವೆ ಸ್ಟೇಷನ್, ಕರೆಕ್ಟ್ ಅಲ್ವಾ? ಸೊ ಇವೆರಡರ ಮೇಲೆ ಇರುವಂಥ ಒಂದು ಪ್ರೆಷರನ್ನು ಕಡಿಮೆ ಮಾಡೋದಕ್ಕೆ, ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ನಿರ್ಧಾರವನ್ನು ತಗೊಂಡಿರುವಂಥದ್ದು. ಸೊ ಇಲ್ಲಿ ಮೆಗಾ ಕೋಚಿಂಗ್ ಟರ್ಮಿನಲ್ ಅಂತಂದರೆ ಏನು ಅನ್ನೋದು ಕ್ವೆಶನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಏನು ಈಗ ರೈಲಿನ ಒಂದು ಬೋಗಿಗಳೇನಿರ್ತದೆ, ಆ ಒಂದು ಕಂಪಾರ್ಟ್ಮೆಂಟ್ಸ್ಗಳು ಏನಿರ್ತದೆ, ಇದರ ಒಂದು ಮೇಂಟೆನೆನ್ಸ್ಗೆ ಇರ್ಬೋದು, ಅಂದರೆ ಇವುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಇರ್ಬೋದು, ಇಲ್ಲ ಅವುಗಳ ಒಂದು ಕ್ಲೀನಿಂಗ್ ಇರ್ಬೋದು, ಸ್ವಚ್ಛತೆಯನ್ನು ಕಾಪಾಡೋದಿರ್ಬೋದು, ಇಲ್ಲ ಅವುಗಳಿಗೆ ಡ್ರಿಂಕಿಂಗ್ ವಾಟರ್ಗಳಿಲ್ಲ ನೀರುಗಳ ಒಂದು ಪೂರೈಕೆ ಇರ್ಬೋದು, ಇಲ್ಲ ವಿದ್ಯುತ್ತಿನ ಪರಿಶೀಲನೆ ಇರ್ಬೋದು, ಎಲೆಕ್ಟ್ರಿಸಿಟಿ ಕರೆಕ್ಟಾಗಿದೆಯಾ ಎಲ್ಲ ಒಂದು ಬೋಗಿಗಳಲ್ಲಿ ಅನ್ನೋದನ್ನು ಇರ್ಬೋದು, ಲೋಡ್ ಆನ್ ಲೋಡ್ ಆಫ್ಗಳನ್ನು ಮಾಡೋದು, ಇವೆಲ್ಲ ಒಂದು ಕಾರ್ಯಗಳು ನಡೆಯೋ ಒಂದು ಜಾಗವನ್ನು ನಾವು ಮೆಗಾ ಕೋಚಿಂಗ್ ಟರ್ಮಿನಲ್ ಅಂತ ಕರಿತೀವಿ. ಓಕೆನಾ? ಮೇಂಟೆನೆನ್ಸು, ಕ್ಲೀನಿಂಗು, ನೀರು ಸರಿಯಾ, ನೀರು ಪೂರೈಕೆ ಇದೆಯಾ, ಅಥವಾ ಎಲೆಕ್ಟ್ರಿಸಿಟಿಯ ಒಂದು ಪೂರೈಕೆ ಇದೆಯಾ, ಲೋಡ್ ಆನ್ ಲೋಡ್ ಆಫ್ ಮಾಡೋದು, ಇದೆಲ್ಲ ಲೋಡು ಅನ್ಲೋಡ್ ಮಾಡುವಂಥದ್ದು ಎಲ್ಲ ಒಂದು ಎಲ್ಲಿ ನಡೆಯುತ್ತೆ ಅಲ್ವಾ, ಎಲ್ಲ ಕಾರ್ಯಗಳು ನಡೆಯುವ ಒಂದು ಕೇಂದ್ರವನ್ನು ನಾವು ಮೆಗಾ ಕೋಚಿಂಗ್ ಟರ್ಮಿನಲ್ ಅಂತ ಕರಿತೀವಿ. ಓಕೆ, ಇದರಿಂದ ಏನಾಗುತ್ತೆ ಅಂದರೆ ರೈಲುಗಳ ಒಂದು ಟರ್ನ್ ಅರೌಂಡ್ ಟೈಮ್ ಅಂತ ಏನು ಕರಿತೀವಿ ಇದು ಕಡಿಮೆ ಆಗುತ್ತೆ. ಸೊ ಟರ್ನ್ ಅರೌಂಡ್ ಟೈಮ್ ಅಂತ ಏನು ಕರಿತೀವಿ, ಈ ಟರ್ನ್ ಅರೌಂಡ್ ಟೈಮ್ ಕಡಿಮೆ ಆಗುತ್ತೆ. ಪ್ಲಸ್ ಇದರ ಜೊತೆಗೆ ನಮ್ಮ ಒಂದು ಸರ್ವಿಸ್ ಡೆಲಿವರಿ ಏನಿದೆ, ಸರ್ವಿಸ್ ಡೆಲಿವರಿ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು. ಸೊ ಆ ಒಂದು ದೃಷ್ಟಿಯಿಂದ ಈ ಮೆಗಾ ಕೋಚಿಂಗ್ ಟರ್ಮಿನಲ್ನ ಯಲಹಂಕದಲ್ಲಿ ಮಾಡ್ತಾ ಇರೋದು. ಬಟ್ ಯಲಹಂಕನೇ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅಥವಾ ವೈ ಯಲಹಂಕ ಅಂತ ನಾವು ನೋಡಿದ್ರೆ, ಒಂದು ಜಿಯೋಗ್ರಾಫಿಕಲ್ ಲೊಕೇಶನ್ನಿಂದ. ಓಕೆನಾ? ಜಿಯೋಗ್ರಾಫಿಕಲ್ ಲೊಕೇಶನ್ ಯಾಕೆ ಅಂತಂದರೆ, ನಾವು ನಾರ್ತ್ ಬೆಂಗಳೂರನ್ನು ನೋಡಿದ್ರೆ ಯಲಹಂಕ ಒಂದು ಪ್ರಮುಖ ತಾಣ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಒಂದು ಪ್ರಮುಖ ಸ್ಥಳ ಯಲಹಂಕ, ಎಲ್ಲಿ ಉತ್ತರ ಬೆಂಗಳೂರಿನಲ್ಲಿ ನೋಡಿದಾಗ. ಎರಡನೇದಾಗಿ ನೋಡಿದಾಗ ನಾರ್ತ್ ಬೆಂಗಳೂರಲ್ಲಿ ಪ್ರಾಮಿನೆಂಟ್ ಪ್ಲೇಸು. ಎರಡನೇದಾಗಿ ನೋಡಿದಾಗ ಇದೇನು ಕೆಂಪೇಗೌಡ ಏರ್ಪೋರ್ಟ್ಗೆ ತುಂಬ ನಿಯರ್ ಬೈ, ಅರೌಂಡ್ 18 to 20 ಕಿಲೋಮೀಟರ್ಸ್ ಒಳಗಡೆ ಇದೆ. ಸೊ ಜಿಯೋಗ್ರಫಿಕಲ್ ಲೊಕೇಶನಿಂದ. ಎರಡನೇದಾಗಿ ನೋಡಿದಾಗ ಲ್ಯಾಂಡ್ ಅವೈಲಬಿಲಿಟಿ ಚೆನ್ನಾಗಿದೆ. ಎಲ್ಲಿ? ಯಲಹಂಕ ಏರಿಯಾದಲ್ಲಿ ಲ್ಯಾಂಡ್ ಅವೈಲಬಿಲಿಟಿ ಚೆನ್ನಾಗಿದೆ. ಅಂದರೆ ಕೇಂದ್ರ ಬೆಂಗಳೂರು, ಸೆಂಟ್ರಲ್ ಬೆಂಗಳೂರಿಗೆ ಹೋಲಿಸಿದ್ರೆ ಇಲ್ಲಿ ವಿಸ್ತೃತವಾಗಿರುವಂಥ ಭೂಮಿ, ಲೈಕ್ ಲಾರ್ಜ್ ಎಕರ್ಸ್ ಆಫ್ ಲ್ಯಾಂಡ್ ಒಂದೇ ಸತಿ ಸಿಗುತ್ತೆ. ಬಿಕಾಸ್ ಈ ರೀತಿಯಾದ ಒಂದು ಟರ್ಮಿನಲ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಹೆಚ್ಚಿನದಾಗಿ ಜಾಗ ಬೇಕು, ಆ್ಯಂಡ್ ಆಲ್ಸೋ ಫ್ಲ್ಯಾಟ್ ಲ್ಯಾಂಡ್ಗಳು ಬೇಕಾಗುತ್ತೆ, ಆ್ಯಂಡ್ ಕಂಟಿನ್ಯೂಸ್ ಲ್ಯಾಂಡ್ ಅವೈಲಬಿಲಿಟಿ ಇರಬೇಕು. ಸೊ ಅದೆಲ್ಲ ಕೂಡ ಯಲಹಂಕದಲ್ಲಿ ಇದೆ ಅಂತ. ಮತ್ತು ಮೂರನೇದಾಗಿ ನೋಡಿದಾಗ ಟ್ರಾಫಿಕ್ ಪ್ರಾಬ್ಲಮ್ಗಳನ್ನು ನಾವು ಮ್ಯಾನೇಜ್ ಮಾಡೋದಕ್ಕಾಗಬೇಕು, ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ಯಲಹಂಕ ಸ್ವಲ್ಪ ಔಟ್ಸ್ಕರ್ಟ್ಸ್ ಅಂತ ಜನ ಏನು ಮಾಡ್ತಾರೆ, ಯಲಹಂಕನ ಔಟ್ಸ್ಕರ್ಟ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಆ ಒಂದು ದೃಷ್ಟಿಯೇನು ಅಲ್ಲಿ ಟ್ರಾಫಿಕ್ ಪ್ರೆಷರ್ ಕೂಡ ಇಲ್ಲಿ ಕಡಿಮೆ ಆಗ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ನಮಗೆ ಈ ಯೋಜನೆಯ ಒಂದು ಮುಖ್ಯ ಉದ್ದೇಶಗಳೇನು ಅನ್ನುವಂಥದ್ದು ಬೇಕು. ಒಂದನೇದಾಗಿ ನೋಡಿದಾಗ ಒಂದು ರೈಲು ಸಂಚಾರದ ದಕ್ಷತೆಯನ್ನು ಹೆಚ್ಚಿಸೋದು. ಸೊ ಒಂದು ರೈಲ್ಗಳ ಒಂದು ಉಪಯೋಗ ಇರ್ಬೋದು, ಬಳಕೆ ಇರ್ಬೋದು, ಅದುಗಳನ್ನು ಹೆಚ್ಚಿಸೋದು. ಎರಡನೇದಾಗಿ ನೋಡಿದಾಗ ಬೆಂಗಳೂರು ರೈಲು ಜಾಲದ ಒಂದು ಸಾಮರ್ಥ್ಯವನ್ನು ವೃದ್ಧಿಗೊಳಿಸುವಂಥದ್ದು. ಮೂರನೇದಾಗಿ ನೋಡಿದಾಗ ಪ್ರಯಾಣಿಕರ ಒಂದು ಅನುಭವ ಎಂದ ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ ರೈಲ್ವೇಸ್ ಅದನ್ನು ಸುಧಾರಿಸೋದು. ಬಿಕಾಸ್ ನಾವು ನೋಡಿದಾಗ ರೈಲ್ಗಳನ್ನು ಬಳಸಿದ್ರೆ ಜನ ಯೂಶಲ್ ಆಗಿ ರೈಲ್ಗಳನ್ನು ಬಳಸೋದಿಲ್ಲ, ಯಾಕೆಂದರೆ ಅಲ್ಲಿ ಕ್ಲೀನ್ ಆಗಿರೋದಿಲ್ಲ ಅನ್ನೋದಿರ್ಬೋದು, ಇಲ್ಲ ಬೇರೆ ಬೇರೆ ಕಾರಣಗಳಿಂದ ನಾವು ಜನ ರೈಲ್ಗಳನ್ನು ಬಳಸೋಲ್ಲ. ಸೊ ಅದನ್ನು ನಾವು ಇಲ್ಲಿ ಸುಧಾರಿಸ್ಬೋದಾಗುತ್ತೆ. ಮತ್ತು ಹೊಸ ರೈಲು ಮಾರ್ಗಗಳು ಮತ್ತು ಸೇವೆಗಳ ಒಂದು ಆರಂಭಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಸೊ ಈ ಎಲ್ಲ ಒಂದು ಅಡ್ವಾಂಟೇಜಸ್ಸಿಂದ ಈ ಒಂದು ಯೋಜನೆ ಏನಿದೆ ಇದು ನಮಗೆ ಮುಖ್ಯ ಆಗುತ್ತೆ. ಇನ್ನು ನಾವು ಸೋಷಿಯೋ ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಈ ಒಂದು ಏನು ನಿರ್ಧಾರ ಇದೆ ಅಥವಾ ಈ ಒಂದು ಪ್ರಾಜೆಕ್ಟಿಂದ ಜಾಬ್ಗಳ ಸೃಷ್ಟಿ ಹೆಚ್ಚಾಗುತ್ತೆ. ಓಕೆನಾ? ಜಾಬ್ಗಳ ಸೃಷ್ಟಿ ಹೆಚ್ಚಾಗುತ್ತೆ. ಮತ್ತು ಡಿಸೆಂಟ್ರಲೈಸೇಷನ್ ಆಫ್ ಅರ್ಬನ್ ಏರಿಯಾಗಳನ್ನು ಡಿಸೆಂಟ್ರಲೈಸೇಷನ್ ಅಂದರೆ ಎಲ್ಲ ಪ್ರೆಷರನ್ನು ನಗರದ ಒಂದು ಸೆಂಟರ್ಗೆ ಹಾಕೋದಕ್ಕೆ ಬದಲು ವಿ ಕ್ಯಾನ್ ಸ್ಪ್ರೆಡ್ ಇಟ್ ಆಲ್ ಓವರ್ ದ ಸಿಟಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ತದನಂತರ ರಿಯಲ್ ಎಸ್ಟೇಟ್ ಮತ್ತು ವ್ಯಾಪಾರ ಚಟುವಟಿಕೆಗಳಿಗೆ ಕೂಡ ಇಲ್ಲಿ ಒಂದು ಉತ್ತೇಜನವನ್ನು ಕೊಟ್ಟಾಗುತ್ತೆ ಅಂತ.
ಸೊ ಓವರಾಲ್ ಆಗಿ ನೋಡಿದಾಗ ಆ್ಯಂಡ್ ಆಲ್ಸೋ ಒಂದು ಏನು ಪ್ರಯಾಣಿಕರ ಒಂದು ಲಾಭ ಕೂಡ ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಸೊ ಈ ಎಲ್ಲ ಒಂದು ದೃಷ್ಟಿಯಿಂದ ನಮಗೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲೂ ನೋಡಿ ಹೇಳಿದ್ದೀನಿ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲೂ ಕೂಡ ನಾವು ಇದರ ಬಗ್ಗೆ ಮಾತಾಡಿದ್ದೀವಿ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಇಂಡೋ-ಫ್ರೆಂಚ್ ಟೈಸ್ ಅ ಫೋರ್ಸ್ ಫಾರ್ ಸ್ಟೆಬಿಲಿಟಿ ಇನ್ ದ ವರ್ಲ್ಡ್ ಸೇಸ್ PM. ನೆನ್ನೆ ಅಷ್ಟೇ ಭಾರತ ಮತ್ತು ಫ್ರಾನ್ಸ್ ನಡುವೆ ಕೆಲವಷ್ಟು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬಂದು 1998ರಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ಇದ್ದಂತಹ ಒಂದು ಸಂಬಂಧವನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಚೇಂಜ್ ಮಾಡಿದರು. ಬಟ್ ಈಗ 2026ರಲ್ಲಿ ಏನು ಮಾಡಿದ್ದಾರೆ ಇದನ್ನು ಅಂತಂದರೆ ಸ್ಪೆಷಲ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಎಲಿವೇಟ್ ಮಾಡಿದ್ದಾರೆ. ಸೊ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪಿಂದ ಈಗ ಸ್ಪೆಷಲ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧ ಎಲಿವೇಟ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ನೋಡಿದಾಗ ಕೆಲವಷ್ಟು ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಏನಿದೆ ಇದಕ್ಕೆ ಕೆಲವಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ, ಕೆಲವಷ್ಟು ಬದಲಾವಣೆಗಳನ್ನು ಅಮೆಂಡ್ಮೆಂಟ್ಗಳನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಂಡಿಯಾ ಫ್ರಾನ್ಸ್ ಅಂತ ಬಂದಾಗ ರಫೇಲ್ ಏನಿದೆ, ರಫೇಲ್ ಡೀಲ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ದಿರ ಈಗ ಬಂದು ಹ್ಯಾಮರ್ ಕ್ಷಿಪಣಿಗಳಿದ್ದಾವೆ, ಹ್ಯಾಮರ್ ಮಿಸೈಲ್ಗಳಿದೆ, ಇದರ ಒಂದು ಉತ್ಪಾದನೆಯನ್ನು ಭಾರತದಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಒಂದು ಒಪ್ಪಂದಕ್ಕೆ ಕೂಡ ನಿನ್ನೆ ಬಂದಿದ್ದಾರೆ. ಮತ್ತೆ ನಾವು ನೋಡಿದ್ರೆ ಈಗಾಗಲೇ ನಾನು ಹೇಳಿರೋ ಥರ ಈ ಒಂದು ಅಂದರೆ ಇಂದಿನ ಒಂದು ಆರ್ಟಿಕಲಲ್ಲಿ ಏನು ನೋಡಿದ್ವಿ, ಕೋಲಾರದಲ್ಲಿ ಏರ್ಬಸ್ ಹೆಲಿಕಾಪ್ಟರ್ನ ಅಸೆಂಬ್ಲಿ ಘಟಕ ಅದು ಕೂಡ ಇಂಡೋ ಫ್ರಾನ್ಸ್ ಡೀಲಲ್ಲಿ ಒಪ್ಪಂದದ ಒಂದು ಭಾಗವಾಗಿತ್ತು. ಅಷ್ಟೇ ಅಲ್ಲದೆ ಬೇರೆ ಒಂದು ಕ್ಷೇತ್ರಗಳು ಯಾವ್ಯಾವು ಅಂತಂದರೆ ಈಗಾಗಲೇ ರಫೇಲ್ ಡೀಲ್ ಹೇಳಿದೆ, ಇಲ್ಲಿ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತು ಅಷ್ಟೇ ಅಲ್ದಿರ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ಸ್ಪೇಸ್ ಸೆಕ್ಟರಲ್ಲಿ, ತದನಂತರ AI ಕ್ಲೀನ್ ಎನರ್ಜಿಯಲ್ಲಿ, ಈ ಎಲ್ಲದರಲ್ಲೂ ಕೂಡ ಸಹಕಾರ ಒಪ್ಪಂದಗಳನ್ನು ಸೈನ್ ಮಾಡಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೆ ನಾವು ನೋಡಿದ್ರೆ ಇಲ್ಲಿ ನಮಗೆ ಮುಖ್ಯ ಆಗುವಂಥದ್ದು ಈ ಒಂದು ಹ್ಯಾಮರ್ ಮಿಸೈಲ್ನ ಒಂದು ಒಪ್ಪಂದ ಏನು ಮಾಡಿದ್ದಾರೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಬೇರೆ ಎಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ, ಅಂದರೆ ಹಿಂದೆ ಏನು ನಡೆದಿತ್ತು ಅದನ್ನೇ ಈಗ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಬಟ್ ಈ ಹ್ಯಾಮರ್ ಮಿಸೈಲ್ ಏನಿದೆ ಇದಕ್ಕೆ ಇರುವಂತೆ ಉತ್ಪಾದನೆಯನ್ನು ಭಾರತದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಏನು ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ ಇದ್ದಂಥ ಒಂದು ಡಿಫೆನ್ಸ್ ಕೋಆಪರೇಷನ್ ಅಗ್ರಿಮೆಂಟ್ ಏನಿತ್ತು ಇದನ್ನ ಮತ್ತೆ 10 ಇಯರ್ಸ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಏನಿತ್ತು ಇದನ್ನ ಮತ್ತೆ 10 ಇಯರ್ಸ್ಗೆ ಇದನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ನೆಕ್ಸ್ಟು ಹ್ಯಾಮರ್ ಮಿಸೈಲ್ ಬಗ್ಗೆ ಇನ್ಫಾರ್ಮೇಷನನ್ನು ನೋಡೋಣ, ಬಿಕಾಸ್ ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಇಲ್ಲಿ ಹ್ಯಾಮರ್ನ ಫುಲ್ ಫಾರ್ಮ್ ಬೇಕಾಗುತ್ತೆ. ಇದು ಹ್ಯಾಮರ್ ಅನ್ನೋದು ಒಂದು ಅಬ್ರಿವೇಷನ್ ಅಷ್ಟೇ. ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಹೈಲಿ ಅಜೈಲ್ ಮಾಡ್ಯುಲಾರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಅಂತ. ಸೊ ಇದ್ರ ಫುಲ್ ಫಾರ್ಮ್ ಬಂದು ಹೈಲಿ ಅಜೈಲ್ ಮಾಡ್ಯುಲಾರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್. ಸೊ ಇದು ಹ್ಯಾಮರ್ ಮಿಸೈಲ್. ಇದು ಬಂದು ಫ್ರೆಂಚ್ ಮೂಲದಲ್ಲಿ, ಓಕೆನಾ. ಇದು ಯಾರು ಇದನ್ನು ಉತ್ಪಾದಿಸೋದು, ಫ್ರಾನ್ಸ್ ಮೂಲದಿಂದ ನಾವು ಇಂಪೋರ್ಟ್ ಮಾಡ್ಕೋತಾ ಇರೋದು, ಓಕೆನಾ. ಇದು ಈಗಾಗಲೇ ನಮ್ಗೆ ತಿಳಿದಿರುವಂಥದ್ದು. ತದನಂತರ ಇದರ ಮುಖ್ಯ ಫೀಚರ್ಸ್ ಏನು ಅಂದರೆ ಇಟ್ ಇಸ್ ಏರ್ ಟು ಗ್ರೌಂಡ್, ಅಂದರೆ ಆಕಾಶದಿಂದ ಭೂಮಿಗೆ ಇದು ಮಾಡುವಂಥದ್ದು, ಏನಂತೀವಿ ದಾಳಿ ಮಾಡೋದಕ್ಕೆ ಬಳಸುವಂಥ ಒಂದು ಮಿಸೈಲ್ ಆಗಿರುತ್ತೆ, ಅಥವಾ ಒಂದು ಕ್ಷಿಪಣಿ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಏರ್ ಟು ಗ್ರೌಂಡ್ ಟು ಏರ್ ಅಲ್ಲ, ಇದು ನಮಗೆ ಇಂಪಾರ್ಟೆಂಟ್. ಇಟ್ ಇಸ್ ಏರ್ ಟು ಗ್ರೌಂಡ್. ಆ್ಯಂಡ್ ಯೂಶಲ್ ಆಗಿ ಇದನ್ನು ರಫೇಲ್ ಯುದ್ಧ ವಿಮಾನಗಳು ಏನಿದ್ದಾವೆ ಈ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸಿ ಈ ಕ್ಷಿಪಣಿಯನ್ನು ಲಾಂಚ್ ಮಾಡುವಂಥದ್ದು, ಓಕೆನಾ. ಆ್ಯಂಡ್ ಇದನ್ನು ನಿರ್ಮಿಸಿರುವಂಥದ್ದು ಅಥವಾ ಡೆವಲಪ್ ಮಾಡಿರೋದು ಯಾರು ಅಂತಂದರೆ ಸಫ್ರಾನ್ ಎಲೆಕ್ಟ್ರಾನಿಕ್ಸ್ ಇದನ್ನು ನಿರ್ಮಿಸಿರುವಂಥದ್ದು. ಸಫ್ರಾನ್ ಎಲೆಕ್ಟ್ರಾನಿಕ್ಸಲ್ಲಿ ಫ್ರಾನ್ಸಲ್ಲಿ ಬರುತ್ತೆ. ಆ್ಯಂಡ್ ಈಗ ಏನು ನಿನ್ನೆಯ ಒಂದು ಒಪ್ಪಂದ ಆದ ನಂತರ ಈ ಒಂದು ಸಫ್ರಾನ್ ಎಲೆಕ್ಟ್ರಾನಿಕ್ಸ್ ಮತ್ತು HAL, ಭಾರತದ HAL ಏನಿದೆ ಇದೆರಡು ಒಪ್ಪಂದಕ್ಕೆ ಬಂದಿದೆ. ಸೊ ದಟ್ ಭಾರತದಲ್ಲಿ HAL ಬಂದು ಈ ಒಂದು ಹ್ಯಾಮರ್ ಕ್ಷಿಪಣಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹ್ಯಾಮರ್ ಮಿಸೈಲ್ನ ಪ್ರೊಡಕ್ಷನ್ ಭಾರತದಲ್ಲಿ ನೋಡ್ಕೊಳ್ಳುವಂಥದ್ದು HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಿದೆ ಇದು ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು. ಮತ್ತು ಇದರ ಮುಖ್ಯವಾದ ಫೀಚರ್ಗಳನ್ನು ನಾವು ನೋಡೋಕ್ಕೆ ಹೋದರೆ ಇದಕ್ಕೆ ಆಲ್ ವೆದರ್ ಕೇಪಬಿಲಿಟಿ ಇದೆ. ಅಂದರೆ ಎಲ್ಲ ಒಂದು ವೆದರಲ್ಲೂ ಕೂಡ ಇದು ಪರ್ಫಾರ್ಮ್ ಮಾಡ್ಬೋದು. ಅಂದರೆ ಈಗ ಹೆಚ್ಚಿನದಾಗಿ ಗರಿಷ್ಠ ತಾಪಮಾನ ಇಲ್ಲ ಕನಿಷ್ಠ ತಾಪಮಾನ ಇದೆ, ಈ ರೀತಿಯಾಗಿ ಬಂದಾಗ ಎಲ್ಲ ಒಂದು ವೆದರ್ಗಳು ಏನಿದ್ರು ಯಾವುದೇ ರೀತಿಯಾದ ಹವಾಮಾನ ಇದ್ರೂ ಕೂಡ ಈ ಒಂದು ಕ್ಷಿಪಣಿ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಇದರ ಒಂದು ಪ್ರಿಸಿಷನ್, ಇಟ್ ಈಸ್ ಹೈಲಿ ಪ್ರಿಸೈಸ್ ಅಂತ ಹೇಳ್ಬೋದು. ಇದರ ನಿಖರತೆ ಬಹಳ ಚೆನ್ನಾಗಿದೆ ಅಂತ. ಅಂದರೆ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ 1 ಮೀಟರ್ವರೆಗೂ ಹೋಗುತ್ತೆ. ಅತ್ಯಂತ ನಿಖರವಾದ ಗುರಿಯನ್ನು ಇಲ್ಲಿ ನಾವು ಸಾಧಿಸ್ಬೋದಾಗುತ್ತೆ. ತದನಂತರ ಇದು ಮಲ್ಟಿ ರೋಲನ್ನು ಹೊಂದಿರುವಂಥದ್ದು, ಮಲ್ಟಿ ರೋಲ್ ಕೇಪಬಿಲಿಟಿಯನ್ನು ಕೂಡ ಇದು ಹೊಂದಿದೆ ಅಂತ.
ಅದಂತರ ಏನು ಅಂತ ಇದು ಗೈಡೆನ್ಸ್ ಸಿಸ್ಟಮ್ ಕೂಡ ಇದೆ. ಇದರಲ್ಲಿ ಗೈಡೆನ್ಸ್ ಸಿಸ್ಟಮ್ ಅಂತ ಬಂದಾಗ GPS ಏನಿದೆ, GPS ಗೈಡೆನ್ಸ್ ಇದೆ, ಲೇಸರ್ ಗೈಡೆನ್ಸ್ ಇದೆ, ಮತ್ತು ನಾವಿಕ್ ಏನಿದೆ, ನಾವಿಕ್ನ ಒಂದು ಗೈಡೆನ್ಸ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮೂವಿಂಗ್ ಟಾರ್ಗೆಟ್ಸ್ಗಳು ಏನಿದೆ, ಅಂದರೆ ಈಗ ಏನಾದರೂ ಟಾರ್ಗೆಟ್ಗಳು ಮೂವ್ ಆಗ್ತದೆ, ಚಲಿಸುವ ಒಂದು ಗುರಿಗಳನ್ನು ನಾವು ಏನಾದರೂ ಟಾರ್ಗೆಟ್ ಮಾಡಿದ್ದೀವಿ ಅಂತಂದರೆ ಅದಕ್ಕೂ ಕೂಡ ನಾವು ಇದನ್ನು ಬಳಸ್ಬೋದು. ಸೊ ಮೂವಿಂಗ್ ಟಾರ್ಗೆಟ್ಸ್ಗಳಿದೆ ಅಂತಂದರೆ ಅದಕ್ಕೂ ಕೂಡ ಇದನ್ನು ಬಳಸ್ಬೋದಾಗುತ್ತೆ ಬಿಕಾಸ್ ಆಫ್ ಇಟ್ಸ್ ಪ್ರಿಸಿಷನ್ ಅಂತ. ತದನಂತರ ಇನ್ನು ಇದರ ರೇಂಜ್ ನಮಗೆ ಬೇಕಾಗುತ್ತೆ. ರೇಂಜನ್ನು ನಾವು ನೋಡೋಕೆ ಹೋದರೆ ಲೋ ಆಲ್ಟಿಟ್ಯೂಡ್ ಲಾಂಚ್ ಅಂತ ಬಂದರೆ ಸುಮಾರು 15ರಿಂದ 20 ಕಿಲೋಮೀಟರ್ ಇರುತ್ತೆ ಫಾರ್ ಲೋ ಆಲ್ಟಿಟ್ಯೂಡ್. ಅದೇ ಹೈ ಆಲ್ಟಿಟ್ಯೂಡ್ಗೆ ಬಂದಾಗ ಸುಮಾರು 60ರಿಂದ 70 ಕಿಲೋಮೀಟರ್ ರೇಂಜನ್ನು ನಾವು ನೋಡ್ಬೋದಾಗುತ್ತೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದರ ಒಂದು ವೇಗವನ್ನು ನಾವು ನೋಡ್ರೆ, ಸ್ಪೀಡನ್ನು ನಾವು ನೋಡೋಕೆ ಹೋದರೆ ಸೂಪರ್ಸಾನಿಕ್ ಸ್ಪೀಡಲ್ಲಿ ಇದು ಹೋಗುತ್ತೆ. ಸೊ ಸೂಪರ್ಸಾನಿಕ್ ಸ್ಪೀಡನ್ನು ಇದು ಬಳಸುತ್ತೆ ಅನ್ನುವಂಥದ್ದು. ತದನಂತರ ಇದರ ಒಂದು ಪೇಲೋಡ್ನ ಕ್ಷಮತೆ ಏನು, ಎಷ್ಟು ತೂಕವನ್ನು ಇದು ಎತ್ಕೋಬೋದು ಅಂತಂದರೆ ಆಲ್ಮೋಸ್ಟ್ 250 to 1000 kgsವರೆಗೂ ಕೂಡ ಇದು ಕ್ಯಾರಿ ಮಾಡ್ಬೋದಾಗುತ್ತೆ. ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. 92,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟರ್ಮಿನಲ್ ನಿರ್ಮಾಣ, ಗ್ರೇಟ್ ನಿಕೋಬಾರ್ಗೆ ಅನುಮತಿ. ಕೇಂದ್ರ ಸರ್ಕಾರ ಈ ಒಂದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಏನಿತ್ತು ಇದಕ್ಕೆ ಅನುಮೋದನೆಯನ್ನು ನೀಡಿದೆ. ಅಂದರೆ ಇನ್ನು ಮುಂದೆ ಅಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಕೈಗೊಳ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದು ಆಕ್ಚುಲ್ ಆಗಿ ನ್ಯೂಸಲ್ಲಿ ಯಾಕೆ ನ್ಯೂಸಲ್ಲಿದೆ ಅಂತ. ಈ ಒಂದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಒಂದು ಕಡೆ ಲಾಜಿಸ್ಟಿಕ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದು, ತದನಂತರ ಡಿಫೆನ್ಸ್ ಮತ್ತು ರಕ್ಷಣಾ ಕ್ಷೇತ್ರವನ್ನು ಬಲಪಡಿಸೋದಕ್ಕೆ, ತದನಂತರ ಬ್ಲೂ ಎಕಾನಮಿ ಏನಿದೆ ಬ್ಲೂ ಎಕಾನಮಿಗೆ ಪ್ರೋತ್ಸಾಹವನ್ನು ನೀಡೋದಕ್ಕೆ, ಹಾಗೆಯೇ ರೀಜನಲ್ ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ಎಲ್ಲ ಒಂದು ಮುಖ್ಯ ಕಾರಣಗಳಿಂದ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟನ್ನು ವೃದ್ಧಿ ಮಾಡಿರುವಂಥದ್ದು ಅಥವಾ ಡೆವಲಪ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆಲ್ಸೋ ಈ ರೀಜನಲ್ ಕನೆಕ್ಟಿವಿಟಿ ಅಂತ ಬಂದಾಗ ಇದು ಗ್ರೇಟ್ ನಿಕೋಬಾರ್ ಏನಿದೆ ಇದು ಎಲ್ಲಿಗೆ ನಿಯರೆಸ್ಟ್ ಆಗಿದೆ, ಮಲಾಕಾ ಸ್ಟೇಟ್ಗೆ ನಿಯರೆಸ್ಟ್ ಆಗಿದೆ. ಓಕೆನಾ, ಮಲಾಕಾ ಸ್ಟೇಟನ್ನು ನೋಡಿದ್ರೆ ಅಪ್ರಾಕ್ಸಿಮೇಟ್ ಆಗಿ 85% ಆಫ್ ಟ್ರೇಡ್ ಏನಾಗುತ್ತೆ ಗ್ಲೋಬಲಿ ನಾವು ನೋಡಿದಾಗ ಅದು ಈ ಒಂದು ಮಲಾಕಾ ಸ್ಟೇಟ್ ಥ್ರೂ ಹೋಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ರೀಜನಲ್ ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಈ ಒಂದು ಆರ್ಟಿಕಲನ್ನು 2 ರೀತಿಯಾಗಿ ನೋಡಬೇಕಾಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗ್ರೇಟ್ ನಿಕೋಬಾರ್ ಬಗ್ಗೆ ನಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅದು ಎಲ್ಲಿದೆ, ಅಲ್ಲಿರುವಂಥ ಮುಖ್ಯವಾದ ನ್ಯಾಷನಲ್ ಪಾರ್ಕ್ಸ್ಗಳು ಯಾವುವು, ಪೋರ್ಟ್ಗಳು ಯಾವುವು, ಮತ್ತು ನಿಯರೆಸ್ಟ್ ಪಾಯಿಂಟ್ ಏನಿದೆ, ಈ ರೀತಿಯಾಗಿ ಪ್ರತಿಯೊಂದು ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಈ ಒಂದು ಪ್ರಾಜೆಕ್ಟ್ನ ಅನಾಲಿಸಿಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದು ಯಾವ ರೀತಿಯಾಗಿ ಅಡ್ವಾಂಟೇಜಸ್ ಆಗಿದೆ, ಯಾವ ರೀತಿಯಾಗಿ ಡಿಸ್ಅಡ್ವಾಂಟೇಜಸ್ ಆಗಿದೆ, ಏನು ಚಾಲೆಂಜಸ್ಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ, ಈ ಎಲ್ಲದನ್ನು ನಾವು ನೋಡಬೇಕಾಗತ್ತೆ. ಸೊ ಮೊದಲಿಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡೋಕ್ಕೆ ಹೋದಾಗ ಈಗ ಒಂದು ಗ್ರೇಟ್ ನಿಕೋಬಾರ್ ಬಗ್ಗೆ ನೋಡಿ ತದನಂತರ ನಾವು ಈ ಒಂದು ಪ್ರಾಜೆಕ್ಟ್ನ ಇನ್ಫಾರ್ಮೇಷನ್ಗೆ ಬರೋಣ. ಸೊ ಮೊದಲಿಗೆ ಈ ಒಂದು ಗ್ರೇಟ್ ನಿಕೋಬಾರ್ನ ಲೊಕೇಶನ್ ಬಗ್ಗೆ ಬೇಕು ನಮಗೆ. ಲೊಕೇಶನ್ ನಮ್ಗೆ ಗೊತ್ತೇ ಇದೆ, ಅಂಡಮಾನ್ ನಿಕೋಬಾರ್ನ ಒಂದು ದ್ವೀಪ ಸಮೂಹ ಏನಿದೆ ಅದರಲ್ಲಿ ಕೊನೆಯದಲ್ಲಿ ಅಂಚಿನಲ್ಲಿ ಬರುವಂಥದ್ದು ಈ ಒಂದು ಗ್ರೇಟ್ ನಿಕೋಬಾರ್ ಸಮೂಹ. ಅಂದರೆ ಮೇಲೆ ಅಂಡಮಾನ್ ಇದೆ, ಕೆಳಗಡೆ ನಿಕೋಬಾರ್ ಬರುವಂಥದ್ದು. ಇಲ್ಲಿ ಅಂಡಮಾನ್ ಇಲ್ಲಿ ಬರುತ್ತೆ ಮತ್ತು ಕೆಳಗಡೆ ನಿಕೋಬಾರ್ ಬರುವಂಥದ್ದು. ಇದು ಆ್ಯಕ್ಚುಲ್ ಆಗಿ ಇದರ ಲೊಕೇಶನ್ ಆಯಿತು. ಆ್ಯಂಡ್ ನೋಡಿದಾಗ ಭಾರತದ ಒಂದು ಮೇನ್ ಲ್ಯಾಂಡನ್ನು ನೋಡಿದ್ರೆ ಈ ನಿಕೋಬಾರ್ನ ಡಿಸ್ಟೆನ್ಸ್ ಏನಿದೆ ಇದು ಸುಮಾರು 1200 ಕಿಲೋಮೀಟರ್ ಅಷ್ಟು ದೂರ ಇದೆ ಅಂತ ಹೇಳ್ಬೋದು. 1200 ಕಿಲೋಮೀಟರ್ ದೂರದಲ್ಲಿ ಇದೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಇಟ್ ಈಸ್ ಒನ್ ಆಫ್ ದ ಪ್ಲೇಸಸ್ ದಟ್ ಈಸ್ ನಿಯರ್ ಟು ಈಕ್ವೇಟರ್. ಅಂದರೆ ಈ ಒಂದು ಏನು ಈಕ್ವೇಟರ್ ಏನಿದೆ ಇದಕ್ಕೆ ಅತ್ಯಂತ ಸಮೀಪದಲ್ಲಿರುವ ಭಾರತೀಯ ಪ್ರದೇಶಗಳಲ್ಲಿ ಒಂದಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಇದರ ಲೊಕೇಶನನ್ನು ನೋಡಿದ್ರೆ ಅಂದರೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಪೊಸಿಷನನ್ನು ನಾವು ನೋಡೋಕ್ಕೆ ಹೋದರೆ ಮೊದಲಿಗೆ ಬಂದು 6 to 7 ಡಿಗ್ರಿ ಲ್ಯಾಟಿಟ್ಯೂಡಲ್ಲಿ ಇದು ಸಿಚುಯೇಟ್ ಆಗಿರುವಂಥದ್ದು. ಓಕೆನಾ. ಆ್ಯಂಡ್ ಇದರ ಒಂದು ಪ್ರದೇಶವನ್ನು ನಾವು ಫಿಸಿಯೋಗ್ರಫಿಯನ್ನು ನಾವು ನೋಡೋಕ್ಕೆ ಹೋದರೆ ಮುಖ್ಯವಾಗಿ ಇಲ್ಲಿ ಏನು ಅಂತಂದರೆ ಇದು ಬಂದಿರುತ್ತೆ. ಮುಖ್ಯವಾಗಿ ಏನು ನಾವು ನೋಡ್ತೀವಿ, ಫಾರೆಸ್ಟ್ಗಳನ್ನು ನಾವು ನೋಡ್ತೀವಿ. ಅದು ಎಸ್ಪೆಷಲಿ ಈಕ್ವೆಟೋರಿಯಲ್ ಫಾರೆಸ್ಟ್ ಬರುತ್ತೆ. ಯಾಕೆಂತಂದರೆ ಇಟ್ ಇಸ್ ನಿಯರ್ ಟು ಈಕ್ವೇಟರ್ ಆಗಿರುವಂಥ ಕಾರಣ ಇದನ್ನೇನಾಗುತ್ತೆ ಈಕ್ವೆಟೋರಿಯಲ್ ಫಾರೆಸ್ಟ್ಗಳನ್ನು ನಾವು ನೋಡ್ಬೋದಾಗುತ್ತೆ ಒಂದು. ತದನಂತರ ಏನು ಅಂತಂದರೆ ಈ ದ್ವೀಪದ ಅತಿ ಎತ್ತರದ ಶಿಖರ ಏನಿದೆ ಮೌಂಟ್ ಥುಲಿಯರ್ ಇದೆ. ಇದರ ಒಂದು ಅತ್ಯಂತ ಎತ್ತರದ ಶಿಖರ ಬಂದು ಮೌಂಟ್ ಥುಲಿಯರ್ ಅನ್ನುವಂಥದ್ದು ಹೈಯೆಸ್ಟ್ ಪಾಯಿಂಟ್ ಆಫ್ ದಿಸ್ ಏನಂತೀವಿ ಐಲ್ಯಾಂಡ್ ಅಂತ ಹೇಳ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಆ್ಯಕ್ಚುಲ್ ಆಗಿ
ಇದ್ರ ಬಗ್ಗೆ ಬೇಕಾಗಿರುವಂಥದ್ದು ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಬೇಕಾದ್ರೇನು ಈಕ್ವೆಟೋರಿಯಲ್ ಕ್ಲೈಮೇಟ್ ಇದೆ. ಸೊ ಆಬ್ವಿಯಸ್ಲಿ ಈಕ್ವೆಟೋರಿಯಲ್ ಫಾರೆಸ್ಟ್ಗಳನ್ನು ನಾವು ಇಲ್ಲಿ ನೋಡ್ಬೋದಾಗುತ್ತೆ. ಆ್ಯಂಡ್ ಇಟ್ ಇಸ್ ಪಾರ್ಟ್ ಆಫ್ ಇಂಡೋ ಬರ್ಮಾ ಹಾಟ್ಸ್ಪಾಟ್ ಏನಂತ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ನೋಡ್ವಿ. ಇಂಡೋ ಬರ್ಮಾ ಹಾಟ್ಸ್ಪಾಟ್ ಏನಿದೆ ಅದರ ಒಂದು ಭಾಗವಾಗಿ ಕೂಡ ಇದು ಇದೆ ಅನ್ನುವಂಥದ್ದು. ಮತ್ತು ಮುಖ್ಯವಾಗಿ ಇಲ್ಲಿ ಇರುವಂಥ ನ್ಯಾಷನಲ್ ಪಾರ್ಕ್ಗಳನ್ನು ನೋಡಿದ್ರೆ ನಾವು ಒಂದು ಗಲತಿಯಾ ಬೇ ನ್ಯಾಷನಲ್ ಪಾರ್ಕ್ ಇದೆ, ತದನಂತರ ಕ್ಯಾಂಪಬೆಲ್ ನ್ಯಾಷನಲ್ ಪಾರ್ಕ್ ಬರುತ್ತೆ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಲೊಕೇಶನ್ ಬಂದು ಇಂದಿರಾ ಪಾಯಿಂಟ್ 2004 ಮುಳುಗೋಗಿದೆ, ಬಟ್ ಸ್ಟಿಲ್ ಇಟ್ ವಾಸ್ ಪಾರ್ಟ್ ಆಫ್ ಗ್ರೇಟ್ ನಿಕೋಬಾರ್ ಅನ್ನೋದು ನಮಗೆ ತಿಳಿದಿರಬೇಕು. ಸೊ ಇಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಬೇಕಾಗಿರುವಂಥದ್ದು. ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಅಂತ ಬಂದಾಗ ನಾವು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಬಗ್ಗೆ ನೋಡಬೇಕಾಗುತ್ತೆ. ಸೊ ಈಗ ಅದಕ್ಕೆ ನಾವು ಮುಂದುವರಿಯೋಣ. ಸೊ ಮೊದಲಿಗೆ ಈ ಒಂದು ಏನು ಯೋಜನೆ ಇದೆ, ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಯೋಜನೆ ಏನಿದೆ, ಇದರ ಪ್ರಮುಖ ಅಂಶಗಳು ಏನು ಅಂತಂದರೆ, ಒಂದು ಗಲತಿಯಾ ಬೇಯಲ್ಲಿ ಒಂದು ಬಂದರನ್ನು ನಿರ್ಮಾಣ ಮಾಡುವಂಥದ್ದು, ಅಂದರೆ ಪೋರ್ಟನ್ನು ನಿರ್ಮಾಣ ಮಾಡೋದು. ಈ ಒಂದು ಪೋರ್ಟ್ ಏನಿದೆ ಇದು ಇಟ್ ವಿಲ್ ಬಿ ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಆಗಿರುತ್ತೆ ಅನ್ನುವಂಥದ್ದು. ತದನಂತರ ಡ್ಯುಯಲ್ ಯೂಸ್ ಏರ್ಪೋರ್ಟನ್ನು ಇಲ್ಲಿ ಮಾಡುವಂಥದ್ದು, ಅಂದರೆ ಗ್ರೀನ್ಫೀಲ್ಡಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡೋದು. ತದನಂತರ ಟೌನ್ಶಿಪ್ ಏರಿಯಾಗಳನ್ನು ನಿರ್ಮಿಸೋದಿರ್ಬೋದು. ತದನಂತರ ರಿನ್ಯೂಯಬಲ್ ಬೇಸ್ಡ್ ಪವರ್ ಪ್ಲ್ಯಾಂಟನ್ನು ಆಲ್ಮೋಸ್ಟ್ 450 ಮೆಗಾವ್ಯಾಟ್ಸ್ಗಳೇನಿದೆ ಇಷ್ಟು ವಿದ್ಯುತ್ ಉತ್ಪಾದನೆ ಘಟಕವನ್ನು ಇಲ್ಲಿ ನಿರ್ಮಾಣಿಸಬೇಕು ಅನ್ನುವಂಥದ್ದಿರ್ಬೋದು. ತದನಂತರ ಟೂರಿಸಮನ್ನು ಉತ್ತೇಜನಗೊಳಿಸೋದಕ್ಕೆ ಏನು ಅಲ್ಲಿ ವಸತಿ ಗೃಹಗಳನ್ನು ನಿರ್ಮಿಸೋದಿರ್ಬೋದು, ಪ್ರಾಜೆಕ್ಟ್ಗಳನ್ನು ನಿರ್ಮಿಸೋದಿರ್ಬೋದು, ಇವನ್ನ ಮಾಡೋದು. ಆ್ಯಂಡ್ ಆಲ್ಸೋ ಇದೆಲ್ಲದರ ಜೊತೆಗೆ ಡಿಫೆನ್ಸ್ನಲ್ಲಿ ಸ್ಟ್ರೆಂಥನ್ ಮಾಡೋದಕ್ಕೆ, ರಕ್ಷಣಾ ವಲಯನ ಸ್ಟ್ರೆಂಥನ್ ಮಾಡೋದಕ್ಕೆ ಅಲ್ಲಿ ಮೂಲ ಸೌಕರ್ಯಗಳನ್ನು ವಿಸ್ತರಣೆ ಮಾಡುವಂಥದ್ದು. ಅಂದರೆ ಏನೀಗ ಸೇನೆ ಅದಿರ್ಬೋದು, ಇಲ್ಲ ನೌಕಾಪಡೆಯ ಒಂದು ಮೂಲ ಸೌಕರ್ಯಗಳ ವಿಸ್ತರಣೆಯನ್ನು ಈ ಒಂದು ಪ್ರದೇಶದಲ್ಲಿ ಮಾಡಬೇಕು ಅನ್ನುವಂಥದ್ದು. ಇಷ್ಟು ಆ್ಯಕ್ಚುಲ್ ಆಗಿ ಇದರ ಮುಖ್ಯವಾದ ಒಂದು ಉದ್ದೇಶಗಳು ಅನ್ನುವಂಥದ್ದಾಗುತ್ತೆ. ಸೊ ಇಲ್ಲಿ ಯಾಕೆ ಈ ಒಂದು ಉದ್ದೇಶಗಳನ್ನು ಅಥವಾ ಯಾಕೆ ಈ ಒಂದು ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಸ್ಟ್ರಾಟಜಿಕ್ ಆಗಿ ನೋಡಿದ್ರು ಅಷ್ಟೇ, ಎಕನಾಮಿಕ್ ಆಗಿ ನೋಡಿದ್ರು ಅಷ್ಟೇ, ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರಾಟಜಿಕ್ ಆಗಿ ನೋಡಿದಾಗ ಈಗಾಗಲೇ ಹೇಳಿರ್ತಾರೆ ಇದು ಮಲಾಕಾ ಸ್ಟೇಟ್ಗೆ ನಿಯರ್ ಬೈ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅದು ಮೆರಿಟೈಮ್ ಸೆಕ್ಯೂರಿಟಿಯನ್ನು ಎನ್ಹಾನ್ಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ಚೈನಾದ ಒಂದು ಭಾಗವಹಿಸುವಿಕೆ ಇಂಡಿಯನ್ ಏಷ್ಯನ್ ರೀಜನಲ್ಲಿ ಹೆಚ್ಚಾಗ್ತಾ ಇರುವಂಥ ಕಾರಣ ನಮ್ಮ ಒಂದು ಮೆರಿಟೈಮ್ ಸೆಕ್ಯೂರಿಟಿ ಹೆಚ್ಚಾಗಬೇಕು. ತದನಂತರ ಆಕ್ಟ್ ಈಸ್ಟ್ ಪಾಲಿಸಿಗೆ ಇದು ಸಹಕಾರ ಮಾಡುತ್ತೆ ಅಂತ, ಯಾಕೆಂದರೆ ಮಲಾಕಾ ಸ್ಟೇಟ್ ಅಂತ ಬಂದಾಗ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾಗೆ ಅದು ನಿಯರ್ ಬೈ ಪಾಯಿಂಟ್ ಆಗಿರುವಂಥ ಕಾರಣ ನಮ್ಮ ಒಂದು ಆಕ್ಟ್ ಈಸ್ಟ್ ಪಾಲಿಸಿಗೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಇಕಾನಮಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಇಲ್ಲಿ ನಾನು ಹೇಳಿದೆ ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟನ್ನು ನಿರ್ಮಿಸ್ತೀವಿ ಅಂತ ಹೇಳಿದರೆ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ಇಕಾನಮಿಯ ಒಂದು ವೃದ್ಧಿ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಈ ರೀತಿಯಾಗಿ ಪ್ರಾಜೆಕ್ಟ್ಗಳನ್ನು ಅಲ್ಲಿ ಕೈಗೊಂಡಾಗ ಅಲ್ಲಿ ಕೆಲಸಗಳು, ಉದ್ಯೋಗಗಳು ಹೆಚ್ಚಾಗುತ್ತೆ. ಸೊ ಉದ್ಯೋಗಗಳು ಹೆಚ್ಚಾಗುತ್ತೆ. ಹಾಗೆ ಬ್ಲೂ ಎಕಾನಮಿ ಏನಿದೆ, ಬ್ಲೂ ಎಕಾನಮಿಯ ಒಂದು ಉದ್ದೇಶ ಏನಿದೆ ಅದನ್ನು ಕೂಡ ನಾವು ಸಾಕಾರಗೊಳಿಸ್ಬೋದು. ಅಷ್ಟೇ ಅಲ್ದಿರ ಟೂರಿಸಂ ಹೆಚ್ಚುತ್ತೆ. ಟೂರಿಸಂ ಹೆಚ್ಚಿದ್ರೆ ಆಬ್ವಿಯಸ್ಲಿ ಆದಾಯ ಕೂಡ ಇಲ್ಲಿ ಹೆಚ್ಚುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಆ್ಯಕ್ಚುಯಲ್ ಅಡ್ವಾಂಟೇಜಸ್ ಆಯಿತು ಈ ಒಂದು ಪ್ರಾಜೆಕ್ಟ್ನ ಕುರಿತಾಗಿ. ಬಟ್ ಇಲ್ಲಿ ಪ್ರಾಬ್ಲಮ್ಗಳಿದೆ, ಕೆಲವಷ್ಟು ಚಾಲೆಂಜಸ್ಗಳು, ಕೆಲವಷ್ಟು ಸವಾಲುಗಳನ್ನು ನಾವು ನೋಡ್ಬೋದಾಗುತ್ತೆ. ಸೊ ಏನು ಈ ಚಾಲೆಂಜಸ್ಗಳು ಅಂತ ನೋಡಿದ್ರೆ, ಮೊದಲನೇದಾಗಿ ಎನ್ವಿರಾನ್ಮೆಂಟ್ಗೆ ಇಲ್ಲಿ ಹಾನಿ ಆಗುತ್ತೆ, ನಮ್ಮ ಪರಿಸರಕ್ಕೆ ಹಾನಿ ಆಗುತ್ತೆ ಅನ್ನುವಂಥದ್ದು. ಯಾಕೆ ಅಂತಂದರೆ ಸುಮಾರು 130 ಚದರ ಕಿಲೋಮೀಟರ್ ಅರಣ್ಯವನ್ನು ನಾಶ ಮಾಡುವ ಸಾಧ್ಯತೆ ಇದೆ ಬಿಕಾಸ್ ಆಫ್ ದಿಸ್ ಪ್ರಾಜೆಕ್ಟ್ ಅನ್ನುವಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ಮ್ಯಾಂಗ್ರೂವ್ಗಳಿರ್ಬೋದು, ಕೋರಲ್ಗಳಿದ್ದಾವೆ, ಇಲ್ಲಿ ಸಮುದ್ರದ ಒಂದು ಜೀವ ವೈವಿಧ್ಯ ಏನಿದೆ ಇವುಗಳಿಗೆ ಇಲ್ಲಿ ಅಪಾಯ ಬರುತ್ತೆ ಅನ್ನುವಂಥದ್ದನ್ನು ಹಲವಾರು ಪರಿಸರ ತಜ್ಞರು ಈ ಒಂದು ಪ್ರಾಜೆಕ್ಟ್ಗೆ ಅಪೋಸ್ ಕೂಡ ಮಾಡಿದರು. ಎರಡನೆಯ ಚಾಲೆಂಜ್ಗಳು ಬಂದರೆ, ಈ ಆದಿವಾಸಿ ಜನಗಳೇನಿದ್ದಾರೆ, ಟ್ರೈಬಲ್ ಮತ್ತು ಇಂಡಿಜಿನಸ್ ಕಮ್ಯುನಿಟೀಸ್ಗಳೇನಿದ್ದಾರೆ ಅವರ ಒಂದು ರೈಟ್ಸ್ಗಳಿಗೆ ಇಲ್ಲಿ ಧಕ್ಕೆ ಆಗುತ್ತೆ ಅನ್ನುವಂಥದ್ದು. ಈಗ ಎಸ್ಪೆಷಲಿ ಶಾಂಪೇನ್ ಮತ್ತು ನಿಕೋಬಾರಿಸ್ ಜನಾಂಗಗಳು ಏನಿದ್ದಾರೆ ಇವರ ಒಂದು ಜೀವನ ಶೈಲಿ ಇರ್ಬೋದು, ಅವರ ಒಂದು ಸಂಸ್ಕೃತಿಗೆ ಇಲ್ಲಿ ಧಕ್ಕೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರ ಒಂದು ಪುನರ್ವಸತಿ ಇರ್ಬೋದು ಅಥವಾ ಅವರ ಒಂದು ಜೀವನೋಪಾಯ ಮತ್ತು ಅವರ ಒಂದು ಸಾಮಾಜಿಕ ಅಸಮಾನತೆಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಅವರ ಬೇಸಿಕಲಿ ಅವರ ಒಂದು ಕಲ್ಚರ್ ಮತ್ತು ಲೈವ್ಲಿಹುಡ್ಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ತದನಂತರ ಏನು ಅಂದರೆ ಈ ಒಂದು ರೀಜನ್ ಏನಿದೆ, ಈ ಒಂದು ದ್ವೀಪ ಪ್ರದೇಶ ಏನಿದೆ, ಇಟ್ ಈಸ್ ಇನ್ ಸೆಸ್ಮಿಕ್ ಝೋನ್ 5. ಓಕೆನಾ, ಅರ್ಥಕ್ವೇಕ್ಗಳು ಯಾವುದ್ರೆ ಭೂಕಂಪದ ಒಂದು ಸೆಸ್ಮಿಕ್ ಝೋನ್ಗಳು ಏನು ಬರುತ್ತೆ ಅದರಲ್ಲಿ 5 ಅಂದರೆ ಅತಿ ತೀವ್ರವಾಗಿ ಇದು ಇರುವಂಥದ್ದು, ಅತಿ ತೀವ್ರವಾಗಿ ಭೂಕಂಪಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಸೊ ಅಂಥ ಪ್ರದೇಶಗಳಲ್ಲಿ ನಾವು ಈ ರೀತಿಯಾದ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಮಾಡಿದ್ರೆ ಆ ಅರ್ಥಕ್ವೇಕ್ಗಳನ್ನು, ಸುನಾಮಿಗಳನ್ನು ಇದು ಟ್ರಿಗರ್ ಮಾಡಬಹುದು.
ಮತ್ತೆ ಏನು ಅಂತಂದರೆ ಒಂದು ಪರಿಸರದ ಅನುಮತಿಗಳಂದರೆ ಈ ಒಂದು ಏನು EIA ಅಸೆಸ್ಮೆಂಟ್ಗಳು ಮಾಡೋದಿರ್ಬೋದು, ಇಲ್ಲ ಲೀಗಲ್ ಕಾನ್ಸಿಕ್ವೆನ್ಸಸ್ಗಳು ಕೂಡ ಇಲ್ಲಿ ನಮಗೆ ಕಾಣಿಸುತ್ತೆ. ಅಂದರೆ ಕ್ವೆಶನ್ ಮಾಡ್ಬೋದು ನಾವು, ಫಾರೆಸ್ಟ್ ಕ್ಲಿಯರೆನ್ಸ್ ಸರಿಗಾಗಿದೆಯೋ ಇಲ್ವೋ, CRZ ಇದೆ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ಗಳಿದೆ, ಮತ್ತು NGTಗಳ ಒಂದು ಓವರ್ಸೈಟ್ ಇರ್ಬೋದು, ಇವೆಲ್ಲನೂ ಕೂಡ ಇಲ್ಲಿ ನಮಗೆ ಸವಾಲಾಗಿ ಕಾಣಿಸುತ್ತೆ ಅಂತ. ಸೊ ಹಾಗಾದರೆ ಮುಂದೆ ಏನು ಮಾಡ್ಬೋದು ಅಂತ ನಾವು ನೋಡಿದ್ರೆ, ಮೊದಲಿಗೆ ಬಂದು ಒಂದು ಪರಿಸರ ಸ್ನೇಹಿ ಅಭಿವೃದ್ಧಿ ಮಾದರಿಯನ್ನು ನಾವು ಡೆವಲಪ್ ಮಾಡಬೇಕು. ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೆಲನ್ನು ತರಬೇಕು. ಸೊ ದಟ್ ಈಸ್ ದ ಮುಖ್ಯವಾದ ವೇ ಫಾರ್ವರ್ಡ್ ಅಂತ. ಎರಡನೇದಾಗಿ ನೋಡಿದಾಗ ಈ ಒಂದು EIAಗಳೇನಿದೆ, EIAಗಳಿರ್ಬೋದು, CRZ ರೂಲ್ಸ್ಗಳನ್ನು ಫಾಲೋ ಮಾಡೋದಿರ್ಬೋದು, ಇದಕ್ಕೆಲ್ಲ ಕಠಿಣವಾದ ಒಂದು ಕ್ರಮಗಳನ್ನು, ಒಂದು ಕಠಿಣವಾದ ಮೇಲ್ವಿಚಾರಣೆಯನ್ನು ತಗೋಬೇಕಾಗತ್ತೆ ಅನ್ನುವಂಥದ್ದು. ಮೂರನೇದಾಗಿ ನೋಡಿದಾಗ ಈ ಒಂದು ಏನು ಇದಿದೆ ಆದಿವಾಸಿ ಜನರ ಹಕ್ಕುಗಳಿದೆ, ಇವುಗಳನ್ನು ರೆಸ್ಪೆಕ್ಟ್ ಮಾಡಬೇಕು. ಸೊ ಟ್ರೈಬಲ್ ರೈಟ್ಸ್ಗಳನ್ನು ರೆಸ್ಪೆಕ್ಟ್ ಮಾಡಬೇಕು ಅನ್ನುವಂಥದ್ದು. ಮತ್ತು ನೋಡಿದಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನೋದಕ್ಕಿಂತ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಅಷ್ಟೇ ಅಲ್ದಿರ ಈ ಒಂದು ಏನು ಡೆವಲಪ್ಮೆಂಟ್ ಇದೆ ಇದನ್ನ ಫೇಸ್ಡ್ ಡೆವಲಪ್ಮೆಂಟ್ ಆಗಿ ಮಾಡಿ, ಹಂತ ಹಂತವಾಗಿ ಮಾಡ್ಕೊಂಡು ಹೋಗಿ, ಸೊ ದಟ್ ಏನೇ ಪ್ರಾಬ್ಲಮ್ ಇದ್ರೂ ನಾವು ಸಾಲ್ವ್ ಮಾಡ್ಬೋದು ಆಗಿಂದಾಗೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.